Greetings, welcome back to Electronics Component and Device Laboratory, second semester Diploma in Electronics Communication laboratory subject. See, in this video, I'm going to explain about the theory part of session number 8. It's about semiconductor. What is meant by the semiconductor? What are all the different types of semiconductor? How N-type semiconductor is formed, P-type and PN junction. All these things I'm going to explain in this video. See, this to understand this concept, one has to go to and completely understand the atomic structure. See, this is the prerequisite for understanding this topic. See, ನಿಮಗೆ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ನಾನು ಏನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ಗೆ ಅದು ಗೊತ್ತಿದ್ರೆ ಇದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಬೋದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಅಟಾಮಿಕ್ ಸ್ಟ್ರಕ್ಚರ್ನ ಸ್ವಲ್ಪ ಡೀಟೇಲಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ. ಸೆಮಿ ಕಂಡಕ್ಟರ್, ನಾವು ಅಟಾಮಿಕ್ ಸ್ಟ್ರಕ್ಚರಲ್ಲಿ ನಾವು ಎಲ್ಲ ಸಬ್ಸ್ಟೆನ್ಸಸ್, ಎಲ್ಲ ಮೆಟೀರಿಯಲ್ಸ್ ಅವೈಲಬಲ್ ಇರೋ ಎಲ್ಲ ಮೆಟೀರಿಯಲ್ಸ್ಗಳನ್ನು ಡಿವೈಡ್ ಮಾಡಿದಾಗ ಅದನ್ನು 3 ಥರ ಮಾಡ್ಬೋದು. ಒಂದು ಕಂಡಕ್ಟರ್ ಆಗಿ ಮಾಡ್ಬೋದು, ಇನ್ನೊಂದು ಸೆಮಿ ಕಂಡಕ್ಟರ್ ಆಗಿ ಮಾಡ್ಬೋದು, ಅನದರ್ ವಿಲ್ ಬಿ ಇನ್ಸುಲೇಟರ್ ಅಂತ ಕರಿತೀವಿ ನಾವು. ಇದು ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಟಾಮಿಕ್ ಸ್ಟ್ರಕ್ಚರಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸಿ ಬಟ್ ಇಂಡಕ್ಟರ್, ಇನ್ಸುಲೇಟರ್ ಮತ್ತು ಕಂಡಕ್ಟರ್ ಏನು ಅಂತ ನಾವು ಅಲ್ಲಿ ನೋಡಿದ್ವಿ. ಸೆಮಿ ಕಂಡಕ್ಟರ್ ಅಂದರೆ ಏನು ಅಂತ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಮೆಟೀರಿಯಲು, ಸೋ ವೈಡ್ಲಿ ಯೂಸ್ಡ್ ಅಪ್ಲಿಕೇಶನ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಐಸಿಸ್ ಆಗಿರ್ಬೋದು, ಎಲ್ಲವೂ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಆಗಿರೋದ್ರಿಂದ ಇವತ್ತು ಎಲೆಕ್ಟ್ರಾನಿಕ್ಸ್ ಅಂತ ಏನು ಅನ್ನಿಸ್ಕೋತದೆ ಫೀಲ್ಡು, ಅದು ಸೆಮಿ ಕಂಡಕ್ಟರ್ ಆಗಿದೆ. ಸಿ ಹಾಗಾಗಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗೂ ಸೆಮಿ ಕಂಡಕ್ಟರ್ ಅಂದ್ರೆ ಸೆಮಿ ಕಂಡಕ್ಟರ್ ಹೇಗಾಗಿದೆ, ಅದರಿಂದ ಏನೆಲ್ಲ ಹೆಲ್ಪ್ ಆಗಿದೆ ಮತ್ತು ಅದರಿಂದ ಹೇಗೆಲ್ಲ ಅಪ್ಲಿಕೇಶನ್ ಡೆವಲಪ್ ಆಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಸಿ ಅದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು, ಸೆಮಿಕಂಡಕ್ಟರ್ ಆರ್ ದ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಕಂಡಕ್ಟಿವಿಟಿ ಲೈಸ್ ಇನ್ ಬಿಟ್ವೀನ್ ದ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಸೊ ಇದ್ರದ್ದು ಕಂಡಕ್ಟರು ಇನ್ಸುಲೇಟರ್ ಮತ್ತು ಕಂಡಕ್ಟರ್ ಮಧ್ಯೆ ಇರುತ್ತೆ, ಅದಕ್ಕೆ ಅದನ್ನು ಸೆಮಿಕಂಡಕ್ಟರ್ ಅಂತ ಕರಿತೀವಿ ನಾವು. ಎಕ್ಸಾಂಪಲ್ಸ್ ಅದು ಸಿಲಿಕಾನು, ಜರ್ಮೇನಿಯಮು, ಸೆಲೆನಿಯಮ್ ಆ್ಯಂಡ್ ಗ್ಯಾಲಿಯಮ್ ಆರ್ಸನೇಟ್. ಸೊ ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಸೆಮಿಕಂಡಕ್ಟರ್. ಸಿ ಇನ್ ಟರ್ಮ್ಸ್ ಆಫ್ ಎನರ್ಜಿ ಬ್ಯಾಂಡನ್ನು ನಾವು ಸ್ಟಡಿ ಮಾಡಿದಾಗ ಸೆಮಿಕಂಡಕ್ಟರ್ ದೋಸ್ ದ ಸಬ್ಸ್ಟೆನ್ಸಸ್ ಇನ್ ವಿಚ್ ದ ಫಾರ್ಬಿಡನ್ ಗ್ಯಾಪ್ ಇಸ್ ಅ ನ್ಯಾರೋ. ಸಿ ಅಂದರೆ ನಾವು ಎನರ್ಜಿ ಬ್ಯಾಂಡಲ್ಲಿ 2 ಬ್ಯಾಂಡ್ ಇರುತ್ತೆ. ಒಂದು ಕಂಡಕ್ಷನ್ ವೇಲೆನ್ಸಿ ಬ್ಯಾಂಡ್ ಕೆಳಗಡೆ ಇರುತ್ತೆ, ಮೇಲ್ಗಡೆ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ಸಿ ಇದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಇದನ್ನು ನಾವು ಎನರ್ಜಿ ಫಾರ್ಬಿಡನ್ ಗ್ಯಾಪ್ ಅಂತ ಕರಿತೀವಿ. ಅದು ನ್ಯಾರೋ ಆಗಿರುತ್ತೆ, ನಿಯರ್ಲಿ 1 electrovvolt ಡಿಸ್ಟೆನ್ಸ್ ಇರುತ್ತೆ. ದೋಸ್ ದ ವೇಲೆನ್ಸಿ ಅಂಡ್ ಕಂಡಕ್ಷನ್ ಬ್ಯಾಂಡ್ ಆರ್ ಮಾಡರೇಟ್ಲಿ ಸಪ್ರೇಷನ್ ಮಾಡರೇಟೆಡ್ ಆಗಿರುತ್ತೆ. ಇನ್ ಸೆಮಿ ಕಂಡಕ್ಟರ್ ದ ವೇಲೆನ್ಸಿ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್. ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಪಾರ್ಷಿಯಲಿ ಫಿಲ್ಡ್ ಆಗಿರುತ್ತೆ. ಕಂಡಕ್ಷನ್ ಬ್ಯಾಂಡ್ ಇಸ್ ಆಲ್ಸೋ ಪಾರ್ಷಿಯಲಿ ಫಿಲ್ಡ್ ಅಂಡ್ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸಿ ಬ್ಯಾಂಡ್ ಇಸ್ ನ್ಯಾರೋ. ಇದು ನ್ಯಾರೋ ಆಗಿರುತ್ತೆ. ದೇರ್ಫೋರ್ ಕಂಪ್ಯಾರಿಟಿವ್ಲಿ ಎ ಸ್ಮಾಲರ್ ಅಮೌಂಟ್ ಆಫ್ ಎನರ್ಜಿ is required to push the electrons from the valency band to conduction band. valency band ಅಲ್ಲಿರೋ ಎಲೆಕ್ಟ್ರಾನ್ಸ್ನ ನಾವು ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ಗೆ ಪುಷ್ ಮಾಡಬೇಕು ಅಂತಂದಾಗ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಸಾಕು, ಅಥವಾ ಸ್ವಲ್ಪ ಹೀಟ್ ಮಾಡಿದ್ರೆ ಸಾಕು. ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರಿಕ್ವೈರ್ಡ್ ಟು ಪುಷ್ ದ ಎಲೆಕ್ಟ್ರಾನ್ ಫ್ರಮ್ ದ ವೇಲೆನ್ಸಿ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಇಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕಂಡಕ್ಷನ್ ಬ್ಯಾಂಡ್ಗೆ ಮೂವ್ ಆಗುತ್ತೆ. ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಆಗಿ ಜನರೇಟ್ ಆಗಿ ಅಲ್ಲಿ ಕಂಡಕ್ಟರ್ ಆಗುತ್ತೆ. ಅಟ್ ಲೋ ಟೆಂಪರೇಚರು ದ ವೇಲೆನ್ಸಿ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಟಿ. ನಾವು ಲೋ ಟೆಂಪರೇಚರ್ ಅಂತ ತಗೊಂಡಾಗ, ನಾರ್ಮಲ್ ಟೆಂಪರೇಚರ್, ರೂಮ್ ಟೆಂಪರೇಚರ್ ಅಂತ ತಗೊಂಡಾಗ ವೇಲೆನ್ಸಿ ಬ್ಯಾಂಡ್ ಕಂಪ್ಲೀಟ್ ಆಗಿ ಫಿಲ್ ಆಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ. ಇದು ಸೆಮಿ ಕಂಡಕ್ಟರ್ ಆಗಿರುತ್ತೆ. ಇಲ್ಲಿ ನಾವು ಕೋವೆಲೆಂಟ್ ಬಾಂಡ್ ಅರ್ಥ ಮಾಡ್ಕೊಬೇಕಾಗುತ್ತೆ. ಕೋವೆಲೆಂಟ್ ಬಾಂಡ್ ಅಂದ್ರೆ ಏನಾಗುತ್ತೆ, ಇಲ್ಲಿ ನಾವು ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನಿ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಆಟಮ್ ಅಂತ ಕರಿತೀವಿ ನಾವು. ಸಿಲಿಕಾನ್ ಅಂತ ತಗೊಂಡಾಗ ಆಟಮ್ಸ್ಗಳು ಇರುತ್ತೆ, ಅದು ಸಿಲಿಕಾನ್ ಆಟಮ್ SI ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಅದೇ ಒಂದು ಕ್ರಿಸ್ಟಲ್ ಅಥವಾ ಒಂದು ಸಾಲಿಡ್ ಮೆಟೀರಿಯಲ್ ಅಂತ ತಗೊಂಡಾಗ ಅಲ್ಲಿ ಲಕ್ಷಾಂತರ ಆಟಮ್ಸ್ಗಳು ಇರುತ್ತೆ. ಆಟಮ್ಸು ಒಂದಕ್ಕೊಂದಕ್ಕೆ ಅಟ್ಯಾಚ್ ಆಗಿರುತ್ತೆ, ಒಂದ್ರ ಪಕ್ಕ ಒಂದಿರುತ್ತೆ. ಆ ಒಂದ್ರ ಪಕ್ಕ ಒಂದಿದ್ದಾಗ ಇದು ಹೇಗಿದ್ರು ಕಂಡಕ್ಷನ್ ಬ್ಯಾಂಡು ಕಂಪ್ಲೀಟ್ ಆಗಿ ಫಿಲ್ ಆಗಿಲ್ದ ಕಾರಣದಿಂದ ಅಲ್ಲಿ ಎಂಟಿ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಹೊರಗಡೆ ಇರೋ ಔಟರ್ ಶೆಲ್ ಅಲ್ಲಿ ಇರೋ ಆಟಮ್ದು ಔಟರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದು. ಪ್ರೋಟಾನು ಮತ್ತೆ ನ್ಯೂಟ್ರಾನು ಸೆಂಟ್ರಲ್ ಇರುತ್ತೆ, ಅದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹೊರಗಡೆ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ 4 ಇರುತ್ತೆ. ಯಾಕಂದ್ರೆ ಸೆಮಿ ಕಂಡಕ್ಟರ್ ಅಂತಂದಾಗ ಕೋವೆಲೆಂಟ್ 4 ಎಲೆಕ್ಟ್ರಾನ್ಸ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್. ಈ ಒಂದು ಆಟಮ್ದು ಔಟರ್ ಮೋಸ್ಟ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಇನ್ನೊಂದು ಆಟಮ್ದು ಎಲೆಕ್ಟ್ರಾನ್ಸ್ ಜೊತೆ ಮ್ಯಾಪ್ ಆಗುತ್ತೆ. ಆ ಮ್ಯಾಪ್ ಆಗಿ ಒಂದು ಸ್ಟೇಬಲ್ ಅಟಾಮಿಕ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅಟ್ ದ ರೂಮ್ ಟೆಂಪರೇಚರ್. ಅದನ್ನ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಎ ಬಾಂಡ್ ಇನ್ ಬಿಟ್ವೀನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಔಟರ್ ಮೋಸ್ಟ್ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ಸ್ ಗಳ ಜೊತೆ ಒನ್ ಆಟಮ್ ಇಂದ ಮತ್ತೆ ನಿಯರ್ ಬೈ ಆಟಮ್ ಜೊತೆ ಆಗೋ ಬಾಂಡ್ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ದ ಕೋವೆಲೆಂಟ್ ಬಾಂಡ್ ಇಸ್ ಎ ಕೆಮಿಕಲ್ ಬಾಂಡ್
that involves the sharing of the electrons between the atoms ಅಲ್ಲಿ electron share ಆಗೋದನ್ನ ನಾವು covalent ಅಂತ ಬಾಂಡ್ ಅಂತ ಕರಿತೀವಿ. This electron pairs also known as a shared pair or a bonding pair, ಅದನ್ನ shared pair bonding pair ಅಂತ ಕರಿತೀವಿ. The stable balance of attractive and repulsive forces between the atoms when share the electrons is known as a covalent bond. See ಇದರಲ್ಲಿ attractive ಮತ್ತೆ repel ಆಗುತ್ತೆ. See ಯಾಕಂತಂದ್ರೆ electron ಅಂದ್ರೆ ನೆಗೆಟಿವ್, ಓಕೆ. ಸಿ ದರ್ ಇಸ್ ಅ ವೋಲ್ ಅಂತಂದ್ರೆ ಪಾಸಿಟಿವ್ ಆಗಿರುತ್ತೆ. ಸಿ ಪ್ಲಸ್ ಮೈನಸ್ ಏನಾಗುತ್ತೆ, ಡಿಫ್ರೆಂಟ್ ಪೊಲಾರಿಟಿ ಆಗಿರೋದ್ರಿಂದ ಇದು ಅಟ್ರಾಕ್ಟ್ ಆಗುತ್ತೆ. ಸಿ ಅದೇ ಮೈನಸ್ ಇದ್ರೆ ಏನಾಗುತ್ತೆ, ಅದು ರಿಪಲ್ ಆಗುತ್ತೆ. ಸಿ ಸೇಮ್ ಚಾರ್ಜಸ್ ಮತ್ತೆ ಡಿಫ್ರೆಂಟ್ ಚಾರ್ಜಸ್ ಇಂದ ಅಟ್ರಾಕ್ಟ್ ಮತ್ತೆ ರಿಪಲ್ ಆಗುತ್ತೆ. ಆ ಒಂದು ರಿಲೇಶನ್ಶಿಪ್ ನ ಈ ಕೋವೆಲೆಂಟ್ ಬಾಂಡ್ ಅಲ್ಲಿ ಎಕ್ಸಿಟ್ ಆಗುತ್ತೆ. ಒನ್ ಮಾಲಿಕ್ಯೂಲ್ ಒಂದು ಆಟಮ್ ಇಂದ ಮತ್ತೆ ಇನ್ನೊಂದು ಆಟಮ್ಗೆ ಶೇರ್ ಆಗುತ್ತೆ. ಸಿ ಇಟ್ಸ್ ಲೈಕ್ ಅ ಫೋರ್ಸ್, ಅದು ಒಂದು ಪುಲ್ ಮಾಡಿ ಇಟ್ಕೊಂಡಿರುತ್ತೆ. ಇದನ್ನ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಫಾರ್ ಮೆನಿ ಮಾಲಿಕ್ಯೂಲ್ಸ್ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಲೋಸ್ ಈಚ್ ಆಟಮ್ ಟು ಅಟೈನ್ ದ ಈಕ್ವಲೆಂಟ್ ಆಫ್ ಫುಲ್ ಔಟರ್ ಶೆಲ್. ಔಟರ್ ಶೆಲ್ ಅಲ್ಲಿ ನಮಗೆ 8 ಎಲೆಕ್ಟ್ರಾನ್ಸ್ ಆಗಬೇಕಾಗುತ್ತೆ. ಸಿ ಇಲ್ಲಿ ನಮಗೆ ಒಂದು ಆಟಮ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಸಿ 4 ಡಿಫ್ರೆಂಟ್ ಆಟಮ್ಸ್ ಇದಕ್ಕೆ ಶೇರ್ ಮಾಡಿದಾಗ ಏನಾಗುತ್ತೆ, 8 ಆಗುತ್ತೆ. ಸಿ ಹಾಗಾಗಿ ಇದು ಫುಲ್ ಆಗುತ್ತೆ. ಈಕ್ವಲೆಂಟ್ ಆಟಮ್ಸ್ ಫುಲ್ ಔಟರ್ ಮೋಸ್ಟ್ ಆರ್ಬಿಟಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಕೋವೆಲೆಂಟ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಕರೆಸ್ಪಾಂಡಿಂಗ್ಲಿ ಸ್ಟೇಬಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಕ್ರಿಯೇಟ್ಸ್ ಸ್ಟೇಬಲ್ ಎಲೆಕ್ಟ್ರಾನ್ಸ್ ಕಾನ್ಫಿಗರೇಷನ್ ಕ್ರಿಯೇಟ್ ಮಾಡುತ್ತೆ. ಸಿ ಕಮಿಂಗ್ ಟು ಸೆಮಿಕಂಡಕ್ಟರ್ ಎಕ್ಸಾಂಪಲ್ ನಾನು ಹೇಳಿದೆ, ಸಿಲಿಕಾನು, ಜರ್ಮೇನಿಯಮು, ಗ್ಯಾಲಿಯಂ ಆರ್ಸೆನೈಡ್ ಅಂತ ಬರುತ್ತೆ. ಸಿ ಅದ್ರದ್ದು ಆಟಮಿಕ್ ಸ್ಟ್ರಕ್ಚರ್ ತಗೊಂಡಾಗ ಅಥವಾ ಆಟಮಿಕ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆಟಮಿಕ್ ನಂಬರ್ ತಗೊಂಡಾಗ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಆಟಮಿಕ್ ನಂಬರ್ 14 ಆಗುತ್ತೆ ಸಿಲಿಕಾನು, ಜರ್ಮೇನಿಯಂ 32 ಆಗುತ್ತೆ. ಸಿ ಆಟಮಿಕ್ ನಂಬರ್ನ ನಾವು ಸ್ಪ್ಲಿಟ್ ಮಾಡಿದಾಗ ಶೆಲ್ ವೈಸ್ ಅಲ್ಲಿ, ಅಂದ್ರೆ ಇಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆ, ಇದು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಇದಕ್ಕೆ ಫಾರ್ಮುಲಾ ಅಂತಂದ್ರೆ 2n² ಫಾರ್ಮುಲಾ ಪ್ರಕಾರ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಆರ್ಬಿಟ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಸೆಕೆಂಡ್ ಆರ್ಬಿಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ, ಅಂಡ್ ಥರ್ಡ್ ಆರ್ಬಿಟ್ ಅಲ್ಲಿ 18 ಎಲೆಕ್ಟ್ರಾನ್ಸ್ ಇರಬೇಕು. ಬಟ್ ಇಲ್ಲಿ ಏನಾಗಿದೆ, ಸಿಲಿಕಾನ್ ಆಟಮಿಕ್ ಸ್ಟ್ರಕ್ಚರ್ ಅಂತಂದ್ರೆ 14 ಆಟಮಿಕ್ ನಂಬರ್ ಆದ್ಮೇಲೆ 14 ಎಲೆಕ್ಟ್ರಾನ್ಸ್ ಇರುತ್ತೆ. ದ ನಂಬರ್ ಆಫ್ ಆಟಮಿಕ್ ರೆಪ್ರೆಸೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. 14 ಅಂತ ತಗೊಂಡಾಗ 8 + 2 10 ಅಂದಾಗ 10 ಆಲ್ರೆಡಿ 1 ಮತ್ತೆ 2 ಅಲ್ಲಿ ಶೇರ್ ಆಗಿದೆ. ಸಿ ಇನ್ನು ಉಳ್ಕೊಂಡಿರೋದೆಷ್ಟು, 4 ಉಳ್ಕೊಂಡಿದೆ. 14 - 10 ಮಾಡಿದ್ರೆ ಏನಾಗುತ್ತೆ, 4 ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡಿರೋ 4 ಏನಾಗುತ್ತೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುತ್ತೆ. ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಲೆವೆಲ್, ಎನರ್ಜಿ ಲೆವೆಲ್ ಏನಾಗಿರುತ್ತೆ, ಎನರ್ಜಿ ಲೆವೆಲ್ 1 2 3 ಲೇಯರ್ಸ್ ಇರೋದ್ರಿಂದ 3 ಎನರ್ಜಿ ಲೆವೆಲ್ ಆಗಿರುತ್ತೆ. ಅಂಡ್ ಅಟಮಿಕ್ ನ್ಯೂಟ್ರಾನ್ ನಂಬರ್ 14 ಅಂತ ಕೊಟ್ಟಿದ್ದಾರೆ, ಅಟಮಿಕ್ ವೇಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಯಾವ ರೇಡಿಯಸ್ ಅಲ್ಲಿ. ಇದನ್ನೆಲ್ಲ ಮೈಕ್ರೋಸ್ಕೋಪಿಕಲಿ ನೋಡಿದಾಗ ಸಿಕ್ಕಿರುವಂತದ್ದು. ಈ ಇಮೇಜ್ ನಮ್ಗೆ ಎಲ್ಲಿ ಸೈನ್ಸ್ ಫೋಟೋ ಲೈಬ್ರರಿ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಸಿಗುತ್ತದು. ದಿಸ್ ಇಸ್ ಐ ಆಮ್ ಯೂಸಿಂಗ್ ದಿಸ್ ಫಾರ್ ಎಜುಕೇಶನ್ ಪರ್ಪಸ್. ಅಂಡ್ ಜರ್ಮೇನಿಯಂ ಅಂತ ತಗೊಂಡಾಗ ಜರ್ಮೇನಿಯಂ ಅಲ್ಲೂ 32 ಇರುತ್ತೆ ಅಟಮಿಕ್ ನಂಬರು. ಆ 32 ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ನೋಡ್ಬೋದು. ಇಲ್ಲಿ ಶೆಲ್ ಅಲ್ಲಿ 2 8 18 ಆಗುತ್ತೆ. 2 8 18 ಆದಾಗ ಸಿ 28 ಆಯ್ತು. 32 - 28 ಡಿಸ್ಟ್ರಿಬ್ಯೂಟ್ ಆಗಿದೆ. ಸಿ 18 + 2 20 20 + 8 28 1 2 3 ಶೆಲ್ ಅಲ್ಲಿ 28 ಆಗಿದೆ. ಸಿ ಉಳ್ಕೊಂಡಿರೋದು ಎಷ್ಟು, 4 ಏನಾಗುತ್ತೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಆಗುತ್ತೆ. ಎಷ್ಟು ಶೆಲ್ ಇದೆ ನೋಡೋಣ, 1 2 3 4 ಇದೆ. ಸಿ ಎನರ್ಜಿ ಲೆವೆಲ್ ಏನಾಗುತ್ತೆ, 4 ಆಗುತ್ತೆ. ಸಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನಾಯ್ತು, 4 ಆಯ್ತು. ಸಿ ಇದೇ ಯಾವುದೇ ಸೆಮಿಕಂಡಕ್ಟರ್ ತಗೊಂಡಾಗ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸಿ ನಾವು ಅಟಮಿಕ್ ಸ್ಟ್ರಕ್ಚರ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು, ವೆನ್ ಎವರ್ ದ ಔಟರ್ ಮೋಸ್ಟ್ ಶೆಲ್ ಹ್ಯಾವ್ 4 ಎಲೆಕ್ಟ್ರಾನ್ಸ್ ಇದ್ರೆ ಸೆಮಿಕಂಡಕ್ಟರ್ ಆಗುತ್ತೆ. ಲೆಸ್ ದನ್ 4 ಇದ್ರೆ ಅದು ಕಂಡಕ್ಟರ್ ಆಗಿರುತ್ತೆ. ಗ್ರೇಟರ್ ದನ್ 4 ಇದ್ರೆ ಅದನ್ನ ನಾವು ಇನ್ಸುಲೇಟರ್ ಅಂತ ಕರಿತೀವಿ. ಸಿ ಅದೇ ತರ ಇಲ್ಲಿ ಒಂದು ಆಟಮ್ ಅಲ್ಲಿ ಯಾವ ತರ ಕೋವೆಲೆಂಟ್ ಬಾಂಡ್ಗಳು ಎಕ್ಸಿಸ್ಟ್ ಆಗಿರುತ್ತೆ ಅಂತ ನಾವು ನೋಡಬಹುದು. ಆರ್ಬಿಟ್ ಟೈಪ್ಸ್ ಆಗಿರ್ಬೋದು, ಅಂಡ್ ವೇಲೆನ್ಸಿ ಎಲೆಕ್ಟ್ರಾನ್ಸ್ಗಳು, ವೇಲೆನ್ಸಿ ಆರ್ಬಿಟ್ಸ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇಷ್ಟು ಡೀಟೇಲ್ ನಮ್ಗೆ ಬೇಕಾಗಿಲ್ಲ. ವಿ ಜಸ್ಟ್ ನೀಡ್ ದಿಸ್ ಸ್ಟ್ರಕ್ಚರ್ ಡಯಾಗ್ರಾಮ್. ಎಷ್ಟು ಲೇಯರ್ಸ್ ಇರುತ್ತೆ ಮತ್ತೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಮೈನಿಂಗ್ ಕಾನ್ಸೆಪ್ಟ್ಸ್. ಸಿ ಕೋವೆಲೆಂಟ್ ಬಾಂಡ್ ಇನ್ ಅ ಸೆಮಿಕಂಡಕ್ಟರ್. ಸಿಲಿಕಾನ್ ಸೆಮಿಕಂಡಕ್ಟರ್ ಅಂತ ತಗೊಂಡಾಗ ಅದರಲ್ಲಿ ಕೋವೆಲೆಂಟ್ ಬಾಂಡ್ ಹೇಗಾಗುತ್ತೆ. ಸಿಲಿಕಾನ್ ನಾನು ಆಲ್ರೆಡಿ ಹೇಳಿದೆ, ಇಟ್ಸ್ 14 ನಂಬರ್, ಅದು ಇಲ್ಲಿ ಬರ್ದಿದ್ದೀನಿ ನಾನು. ಅದನ್ನ ನಾನು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ತಗೊಂಡಾಗ ಇಟ್ಸ್ 3 ಲೇಯರ್ ಆಗುತ್ತೆ. ಥರ್ಡ್ ಲೇಯರ್ ಇಸ್ ಔಟರ್ ಮೋಸ್ಟ್ ಲೇಯರ್ ಆಗುತ್ತೆ. ಅದರಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸಿ ನಾನು ಇದು ಒಂದು ಆಟಮ್ ಅಂತ ತಗೊಂಡಾಗ ಇದರಲ್ಲಿ ನನಗೆ ಇಲ್ಲಿ ಒಂದು ಆಟಮ್ ಇದೆ. ಸಿ ಲೆಟ್ ಮೇಕ್ ಇಟ್ ಕ್ಲಿಯರ್. ಸಿ ಅದನ್ನ ಐ ವಿಲ್ ಟೇಕ್ ಇಟ್ ಅ ಪಾಯಿಂಟ್. ಸಿ ನಾನು ಇಲ್ಲಿ ಸಿ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ. ಸಿ ಇದು ಎಲೆಕ್ಟ್ರಾನ್ಸ್ ಇದೆ. ಸಿ ಒಂದು ಸಿಲಿಕಾನ್ ಆಟಮ್ಗೆ 4 ಫ್ರೀ ಎಲೆಕ್ಟ್ರಾನ್ಸ್ ಇದೆ, ಅದು ಇಲ್ಲಿ ಇದೆ. ಸಿ ಅದೇ ತರ ಈ ಸಿಲಿಕಾನ್ ಆಟಮ್ ತಗೊಂಡಾಗ ಸಿ ಇದ್ರಲ್ಲೂ ನನಗೆ ಏನಾಗಿದೆ, 4 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅದು ನಿಯರ್ ಬೈ ಆಟಮ್. ಸಿ ಇಲ್ಲೂ 4 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸಿ ಹಾಗೆ ಇಲ್ಲೂ 4 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದ್ರ ಪಕ್ಕ ಒಂದು ಆಟಮ್ಸ್ಗಳು ಫ್ರೇಮ್ ಸ್ಟ್ರಕ್ಚರ್ ಅಲ್ಲಿ ಆಗಿರುತ್ತೆ. ಸಿ ವಿ ಕ್ಯಾನ್ ಸಿ ದಿಸ್, ಇದನ್ನ ನಾವು ನೋಡ್ಬೋದು. ಸಿ ಈಗ ಏನಾಗುತ್ತೆ, ಔಟರ್ ಮೋಸ್ಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಆಗಬೇಕು, ಬಟ್ ಇಲ್ಲಿರೋದು 4. ಸಿ ಅದೇನ್ ಮಾಡುತ್ತದು, ಇಟ್ ವಿಲ್ ಆಸ್ಕ್ ಫಾರ್ ದ ನೈಬರಿಂಗ್ ಆಟಮ್. ಪಕ್ಕದಲ್ಲಿರೋರ್ನ ಕೇಳುತ್ತೆ, ಲೆಟ್ಸ್ ಮೇಕ್ ಶೇರ್ ಮಾಡ್ಕೊಂಡು ನಾವು ಒಂದು ಕೋವೆಲೆಂಟ್ ಬಾಂಡ್ ನ ಕ್ರಿಯೇಟ್ ಮಾಡೋಣ ಅನ್ಬಿಟ್ಟು. ಸಿ ಹಾಗಾಗಿ ಏನಾಗುತ್ತೆ, ಇದೆರಡು ಶೇರ್ ಆಗುತ್ತೆ.
ಆಗೇನಾಯ್ತು ಇಲ್ಲಿ 1 ಇದ್ದಿದ್ದು ಏನಾಯ್ತು ಇಲ್ಲಿ 2 ಆಯ್ತು. ಸಿ ಅಗೇನ್ ಇಟ್ ವಿಲ್ ಶೇರ್ ಟು ದ ನಿಯರ್ ಬೈ. ಇಲ್ಲಿ ಏನಾಯ್ತು 2 ಆಯ್ತು. ಸಿ ಇಲ್ಲಿ ಏನಾಯ್ತು ಇಲ್ಲಿ 2 ಆಗುತ್ತೆ. ಸಿ ಇಲ್ಲಿ 2 ಆಗುತ್ತೆ. ಸಿ ಅಂದ್ರೆ ಲೆಕ್ಕ ಹಾಕಿದ್ರೆ 2 + 2 + 2 + 2 ಇಟ್ಸ್ 8 ಎಲೆಕ್ಟ್ರಾನ್ಸ್. ಅಂದ್ರೆ ಸಿ ನಮಗೆ ಈ ಸಿಲಿಕಾನ್ ಸ್ಟ್ರಕ್ಚರ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನಾಯ್ತು 8 ಎಲೆಕ್ಟ್ರಾನ್ಸ್ ಆಯ್ತು. ಸಿ ಅದನ್ನೇ ನಾವು ಇಲ್ಲಿ ತೋರಿಸಿದ್ದೀನಿ ನಾನು. 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಇಟ್ ವಿಲ್ ಬಿ ಶೇರ್ಡ್ ಎಲೆಕ್ಟ್ರಾನ್ಸ್. ಯಾಕಂದ್ರೆ ಇಟ್ಸ್ ಹ್ಯಾವ್ 4. the other 4 will get it from the neighboring atoms, that is called shared. See ಈ ತರ ಶೇರ್ಡ್ ಮಾಡ್ಕೊಂಡು ಒಂದು ಬಾಂಡ್ ಕ್ರಿಯೇಟ್ ಮಾಡೋದು, ಆ ಬಾಂಡ್ ನಾವು ಕೋಲೆಂಟ್ ಬಾಂಡ್ ಅಂತ ಕರಿತೀವಿ ನಾವು. See you take it silicon or germanium, same structure, outer most shell ಅಲ್ಲಿ 4 electrons ಇರೋದ್ರಿಂದ ಅದು ಇದೇ ತರ ಶೇರ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಕೋಲೆಂಟ್ ಬಾಂಡ್ ಕ್ರಿಯೇಟ್ ಆಗುತ್ತೆ. The outermost orbit of silicon has only 4 electrons. Silicon atoms needs 4 more electrons to become a stable. See ಯಾಕೆ ಇದು 4 more electrons ಕೇಳ್ತಾ ಇದೆ ಅಂದ್ರೆ 8 electrons ಇದ್ದಾಗ ಅದು ಸ್ಟೇಬಲ್ ಆಗುತ್ತೆ ಆಟಮ್. ಆ ಸ್ಟೇಬಲ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅದು ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ಕೊಳ್ಳುತ್ತೆ, ಹಾಗಾಗಿ ಕೋವೆಲೆಂಟ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಸಿಲಿಕಾನ್ ಆಟಮ್ಸ್ ಫಾರ್ಮ್ಸ್ ದ 4 ಕೋವೆಲೆಂಟ್ ಬಾಂಡ್ ವಿತ್ 4 ನೈಬರಿಂಗ್ ಆಟಮ್ಸ್. ನಾವು ಇಲ್ಲಿ ಎಷ್ಟು ಬಾಂಡ್ ಇದೆ ಅಂತ ನಾವು ನೋಡಿದಾಗ 1 ಬಾಂಡ್ 2 ಬಾಂಡ್ 3 ಬಾಂಡ್ 4 ಬಾಂಡ್. ದ ರಿಲೇಷನ್ ದರ್ ಇಸ್ 4 ಕೋವೆಲೆಂಟ್ ಬಾಂಡ್ ವಿತ್ 4 ನೈಬರಿಂಗ್ ಆಟಮ್ಸ್. 4 ನೈಬರಿಂಗ್ ಆಟಮ್ ಜೊತೆ 4 ಕೋವೆಲೆಂಟ್ ಬಾಂಡ್ ನ ಕ್ರಿಯೇಟ್ ಮಾಡುತ್ತೆ. ಇನ್ ಕೋವೆಲೆಂಟ್ ಬಾಂಡಿಂಗ್ ಈಚ್ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಇಸ್ ಶೇರ್ಡ್ ಬೈ ದ 2 ಆಟಮ್ಸ್. ಸಿ ಇದನ್ನ ಔಟರ್ ಮೋಸ್ಟ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ನಾವು ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇದು ಶೇರ್ಡ್ ಬೈ 2 ಆಟಮ್ಸ್, 2 ಆಟಮ್ ಜೊತೆ ಶೇರ್ಡ್ ಆಗಿರುತ್ತೆ. When a silicon atoms comes close together, each atoms will share the 4 valence electron. ಪ್ರತಿ ಒಂದು atoms 4 electron ನ ಶೇರ್ ಮಾಡುತ್ತೆ. So if you see here, ನಾವು ಈ atom ತಗೊಂಡಾಗ ಇದು ಎಷ್ಟು ಎಲೆಕ್ಟ್ರಾನ್ ಶೇರ್ ಮಾಡಿದೆ 1 2 3 4 ಆಗುತ್ತೆ. See ಅದೇ ನಾವು ಇದನ್ನ ತಗೊಂಡಾಗ ಏನಾಗುತ್ತೆ ಇದು 4 ಎಲೆಕ್ಟ್ರಾನ್. ಅಂದ್ರೆ each atom shares the 4 valence electron with the 4 neighboring atoms. 4 neighboring atom ಜೊತೆ ಶೇರ್ ಆಗುತ್ತೆ, and 4 neighboring atoms will share the 4 valence electrons with the atom. See ಅದೇ ತರ ಪ್ರತಿ ಒಂದು atoms ಶೇರ್ ಮಾಡ್ತಾ ಹೋಗುತ್ತೆ and ಒಂದು ಸ್ಟೇಬಲ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡುತ್ತೆ. Therefore total 8 electrons are shared. ಏನಾಗುತ್ತೆ 8 electrons shared ಆಗುತ್ತೆ, ಅದು ಸ್ಟೇಬಲ್ ಆಗುತ್ತೆ. This semiconductor is divided into two types. ಎರಡು ತರ ಡಿವೈಡ್ ಮಾಡಬಹುದು. ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಏನು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದಾಗ ಪ್ಯೂರ್ ಸಿಲಿಕಾನ್ ತಗೊಂಡಾಗ ಒಂದು ಲೆಟ್ಸ್ ಟೇಕ್ ಇಟ್ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ಒಂದು ಕ್ರಿಸ್ಟಲ್ ತಗೋತೀವಿ, ಒಂದು ಸಾಲಿಡ್ ಮೆಟೀರಿಯಲ್ ತಗೋತೀವಿ. ಆ ಸಾಲಿಡ್ ಮೆಟೀರಿಯಲ್ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ತಗೊಂಡಾಗ ಅಲ್ಲಿ ಕಂಪ್ಲೀಟ್ಲಿ ಸಿಲಿಕಾನ್ ಆಟಮ್ ಇದ್ರೆ ಅದು ಪ್ಯೂರ್ ಅಂತ ಕರಿತೀವಿ. ದೇರ್ ಇಸ್ ನಥಿಂಗ್ ಎಲ್ಸ್. ಬೇರೆ ಅಲ್ಲಿ ಏನು ಸಿಗೋದಿಲ್ಲ ನಮಗೆ. ಸಿಲಿಕಾನ್ ಆಟಮ್ ಬಿಟ್ಟು ಬೇರೆ ಯಾವ ಆಟಮು ನಮ್ಗೆ ಅದ್ರಲ್ಲಿ ಇಲ್ಲ ಅಂತಂದ್ರೆ ಅದನ್ನ ಪ್ಯೂರ್ ಅಂತ ಕರಿತೀವಿ. ಲೈಕ್ ಗೋಲ್ಡ್, ನಮ್ ಗೋಲ್ಡ್ ಅಂತ ತಗೊಂಡಾಗ 99.99% ಪ್ಯೂರಿಟಿ ಅಂತ ಹೇಳ್ತಾರಲ್ಲ, ಏನ್ ಇದ್ರ ಅರ್ಥ ಅಂದ್ರೆ ನಾವು ಗೋಲ್ಡ್ ಮೆಟೀರಿಯಲ್ ತಗೊಂಡಾಗ ಅಲ್ಲಿ ಬರೀ ಗೋಲ್ಡ್ ಅಷ್ಟೇ ಸಿಗುತ್ತೆ, ಬೇರೆ ಯಾವುದೇ ಸಬ್ಸ್ಟೆನ್ಸಸ್ ಸಿಗಲ್ಲ. ಸಿ ಅದೇ ಪ್ಯೂರಿಟಿ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ, ಗೋಲ್ಡ್ ಗೆ ಪ್ಯೂರಿಟಿ ಆಡ್ ಮಾಡಿರ್ತಾರೆ, ಇಂಪ್ಯೂರಿಟೀಸ್, ಅದನ್ನ ನಾವು ಕಾಪರ್ ಅಂತ ಕರಿತೀವಿ. ಗೋಲ್ಡ್ ಗೆ ಕಾಪರ್ ಆಡ್ ಮಾಡಿದಾಗ ಏನಾಗುತ್ತೆ ಅಲ್ಲಿ 2 ಸಬ್ಸ್ಟೆನ್ಸಸ್ ಸಿಗುತ್ತೆ, ಒಂದು ಗೋಲ್ಡ್ ಮತ್ತೆ ಇನ್ನೊಂದು ಕಾಪರ್ ಸಿಗುತ್ತೆ. ಅವಾಗ ಏನಾಗುತ್ತೆ ಪ್ಯೂರಿಟಿ ಕಡಿಮೆ ಆಗುತ್ತೆ, ಅದನ್ನ ಇಂಪ್ಯೂರ್ ಅಂತ ಕರಿತೀವಿ. ಸಿ ಅದೇ ತರ ಸಿಲಿಕಾನ್ ಅಲ್ಲಿ ಕಂಪ್ಲೀಟ್ಲಿ ಒಂದೇ ಆಟಮ್ ಇದ್ದಾಗ, ಸಿಲಿಕಾನ್ ಆಟಮ್ ಇರ್ಬೋದು ಅಥವಾ ಜರ್ಮೇನಿಯಂ ಆಟಮ್ ಇರ್ಬೋದು, ಬೇರೆ ಯಾವುದೇ ಆಟಮ್ ಅಲ್ಲಿ ಮಿಕ್ಸ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಪ್ಯೂರ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಅದಕ್ಕೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತಾನು ಕರೀತಾರೆ. ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದಾಗ ಅದೇ ಸೆಮಿಕಂಡಕ್ಟರ್ಗೆ ಒಂದು ಇಂಪ್ಯೂರಿಟಿನ ಆಡ್ ಮಾಡೋದು, ಅಂದ್ರೆ ಬೇರೆ ಆಟಮ್ಸ್ ಇದನ್ನ ತಗೊಂಡ್ಬಂದು ಅದ್ರೊಳಗಡೆ ಹಾಕಿದಾಗ ಒಂದು ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಇಂಟೆನ್ಷನಲಿ ಆಡ್ಸ್ ಇಂಪ್ಯೂರಿಟಿನ ಆಡ್ ಮಾಡಿದಾಗ ಫಾರ್ ಮೇಕಿಂಗ್ ಕಂಡಕ್ಟಿವಿಟಿ. ವೈ ದೇ ಆರ್ ಆಡಿಂಗ್ ದಿಸ್ ಅಂತಂದ್ರೆ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಇಂಪ್ಯೂರಿಟಿ ಆಡ್ ಮಾಡ್ತಾ ಇದ್ರೆ ಇಸ್ ನೋನ್ ಆಸ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಅದನ್ನ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಈಗ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಸ್ 2 ಟೈಪ್ಸ್. ಅದು ನೋಡೋಣ. ಫಸ್ಟ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅರ್ಥ ಮಾಡ್ಕೊಳ್ಳೋಣ. ದ ಸೆಮಿಕಂಡಕ್ಟರ್ ಇಸ್ ಎಕ್ಸ್ಟ್ರೀಮ್ಲಿ ಪ್ಯೂರ್ ಫಾರ್ಮ್ ಇದ್ರೆ ಅದನ್ನ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಲಿಕಾನ್, ಜರ್ಮೇನಿಯಂ ಆಗುತ್ತೆ. ಬೋತ್ ದ ಸಿಲಿಕಾನ್ ಅಂಡ್ ಜರ್ಮೇನಿಯಂ ಆರ್ ಟೆಟ್ರಾವೆಲೆಂಟ್. ವೈ ದೇ ಕಾಲ್ ಟೆಟ್ರಾ ಅಂತಂದ್ರೆ 4 ಆಗುತ್ತೆ. ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರೋದಕ್ಕೆ ಅದಕ್ಕೆ ಟೆಟ್ರಾವೆಲೆಂಟ್ ಅಂತ ಕರೀತಾರೆ. ಯು ಶುಡ್ ರಿಮೆಂಬರ್, ಇದು 4 ಫ್ರೀ ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋದಕ್ಕೆ ಟೆಟ್ರಾವೆಲೆಂಟ್ ಅಂತ ಕರಿತೀವಿ. ವೇಲೆನ್ಸಿ ಎಲೆಕ್ಟ್ರಾನ್ಸ್ 4 ವೇಲೆನ್ಸಿ ಎಲೆಕ್ಟ್ರಾನ್ಸ್ ಎಕ್ಸಿಸ್ಟಿಂಗ್ ಅಟ್ ದ outer most shell of a silicon and germanium. That's why they call tetravalent. Each atom forms a covalent bond. ಪ್ರತಿ ಒಂದು covalent bond ನಾವು ಕ್ರಿಯೇಟ್ ಮಾಡುತ್ತೆ with a neighboring or electron pair bond with the electrons of the neighboring atom ಜೊತೆ covalent bond ನ ಕ್ರಿಯೇಟ್ ಮಾಡುತ್ತೆ. On the basis of the energy band phenomena, energy band diagram ನೋಡಿದಾಗ an intrinsic semiconductor absolute zero is shown below. Absolute zero temperature ಅಲ್ಲಿ ಇದು ವೇಲೆನ್ಸಿ ಬ್ಯಾಂಡ್ ಏನಾಗುತ್ತೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಎಂಟಿ ಆಗಿರುತ್ತೆ, ಅಂಡ್ ದ ಎನರ್ಜಿ ಬ್ಯಾಂಡ್ ಗ್ಯಾಪ್ ಅಂತ ಏನ್ ಕರಿತೀವಲ್ಲ ಡಿಸ್ಟೆನ್ಸ್ ಅದು ನ್ಯಾರೋ ಆಗಿರುತ್ತೆ. ಇದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಟ್ 0 ಟೆಂಪರೇಚರ್ ಅಲ್ಲಿ ಆಗಿರೋದು. ಸಿ ಇದು ಏನಾಗುತ್ತೆ ಕಂಡಕ್ಟಿವಿಟಿ ಕಡಿಮೆ ಇರೋದ್ರಿಂದ ಕಂಡಕ್ಷನ್ ಆಗಲ್ಲ. ಇದನ್ನ ಪ್ರಾಕ್ಟಿಕಲ್ ಪರ್ಪಸ್ ಅಲ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ ಯಾವ್ದಾದ್ರು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸಿ ನೆಕ್ಸ್ಟ್ ನಮ್ಗೆ ಪ್ರಾಕ್ಟಿಕಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡಬೇಕು. ಸಿ ಅದಕ್ಕೆ ನಾವೇನ್ ಮಾಡ್ತೀವಿ,
ವಿ ಆಡ್ ಇಂಪ್ಯೂರಿಟಿನ ಆಡ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಕಂಡಕ್ಷನ್ ಹೇಗಾಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಸಿ ವೇಲೆನ್ಸಿ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೆ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಪ್ಟಿ. ನಾವು ಅದನ್ನು ಪ್ರೀವಿಯಸ್ಲಿ ನೋಡಿದೆ. ಸಿ ವೆನ್ ವಿ ಆಡ್ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಡ್ ಮಾಡ್ಬೋದು, ಅಥವಾ ವಿ ಆಡ್ ಟೆಂಪರೇಚರ್ ಅಂದ್ರೆ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಬೈ ಹೀಟ್ ಮಾಡೋದ್ರಿಂದ ಟೆಂಪರೇಚರ್ ರೈಸ್ ಆದಾಗ ಸಮ್ ಆಫ್ ದ ಹೀಟ್ ಎನರ್ಜಿ ಇಸ್ ಸಪ್ಲೈಡ್ ಟು ಇಟ್ ಫ್ರಮ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಲಿಫ್ಟೆಡ್ ಟು ದ ಕಂಡಕ್ಷನ್ ಬ್ಯಾಂಡ್. ಸಿ ಇಲ್ಲಿರೋ ಫೀಲ್ಡ್ ಆಗಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಂಪ್ ಮಾಡುತ್ತೆ ಇಲ್ಲಿಗೆ ಕಂಡಕ್ಷನ್ ಬ್ಯಾಂಡ್ಗೆ. ಸಿ ಈ ಕಂಡಕ್ಷನ್ ಬ್ಯಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಫ್ರೀ ಆಗಿ ಸರ್ಕ್ಯುಲೇಟ್ ಆಗುತ್ತೆ, ಅದನ್ನ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಇಲ್ಲಿ ನಾವು ನೋಡಬಹುದು ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಜಂಪ್ ಟು ದ ಕಂಡಕ್ಷನ್ ಬ್ಯಾಂಡ್. ಕಂಡಕ್ಷನ್ ಜಂಪ್ ಆದಾಗ ಇಲ್ಲಿ ನೆಗೆಟಿವ್ ಫ್ರೀ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒಂದು ವೆಕೆಟ್ ಕ್ರಿಯೇಟ್ ಆಗೋದ್ರಿಂದ ಅದನ್ನ ಹೋಲ್ ಅಂತ ಕರಿತೀವಿ ನಾವು. ಇದು ಅಟ್ ದ ಲೋ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಆಗೋದು, ಅಥವಾ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಈ ತರ ಆಗುತ್ತೆ. ದ ಎಲೆಕ್ಟ್ರಾನ್ ರೀಚಿಂಗ್ ದ ಕಂಡಕ್ಷನ್ ಬ್ಯಾಂಡ್ ಮೂವ್ಸ್ ರ್ಯಾಂಡಮ್ಲಿ. ಇದು ರ್ಯಾಂಡಮ್ ಮೂವ್ ಆಗುತ್ತೆ ಕಂಡಕ್ಷನ್ ಬ್ಯಾಂಡ್ ಇರಲು. ದ ಹೋಲ್ಸ್ ಕ್ರಿಯೇಟೆಡ್ ಇನ್ ದ ಕ್ರಿಸ್ಟಲ್ ಆಲ್ಸೋ ಮೂವ್ಸ್ ಎನಿವೇರ್. ಇಲ್ಲಿ ಹೋಲ್ಸ್ ಏನಿದೆ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಹೋಲ್ ಕ್ರಿಯೇಟ್ ಆಗುತ್ತೆ, ಅದು ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ. ದಿಸ್ ಬಿಹೇವಿಯರ್ ಆಫ್ ಸೆಮಿಕಂಡಕ್ಟರ್ ಶೋಸ್ ದಟ್ ದ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯನ್ಸ್ ಆಫ್ ದ ರೆಸಿಸ್ಟೆನ್ಸ್. ಸೊ ಇದನ್ನ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯನ್ಸ್ ಅಂತ ಕರೀತಾರೆ. ಯಾಕಂತಂದ್ರೆ ವೆನ್ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ ಅಂಡ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಕಂಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸಿ ಅದಕ್ಕೆ ಇದನ್ನ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಡಿವೈಸಸ್ ಅಂತ ಕರೀತಾರೆ. ದಿಸ್ ಮೀನ್ಸ್ ದಟ್ ದ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ದ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್ ಡಿಕ್ರೀಸಸ್ ಅಂಡ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಸಿ ದಿಸ್ ಅಬೌಟ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗೋದು ಟೆಂಪರೇಚರ್ ಎಫೆಕ್ಟ್ ನಾವು ಅರ್ಥ ಮಾಡ್ಕೊಂಡು ಅಂಡ್ ಹೇಗೆ ಎಲೆಕ್ಟ್ರಾನ್ಸ್ ವೇಲೆನ್ಸಿ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಮೂವ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ವಿ. ಸಿ ಬಟ್ ಅದನ್ನ ಏನಾಗುತ್ತೆ ಪ್ರಾಕ್ಟಿಕಲ್ ಪರ್ಪಸ್ ಯೂಸ್ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಏನಾಗುತ್ತೆ, ಇಂಪ್ಯೂರಿಟೀಸ್ ಆಡ್ ಮಾಡ್ತೀವಿ. ಇಂಪ್ಯೂರಿಟಿ ಆಡ್ ಮಾಡಿದಾಗ ಏನಾಗುತ್ತೆ, ಕಂಡಕ್ಟಿವಿಟಿನ ಕಂಟ್ರೋಲ್ ಮಾಡಬಹುದು. ಟು ಕಂಟ್ರೋಲ್ ದ ಕಂಡಕ್ಟಿವಿಟಿ, ಸೊ ದಟ್ ಇಸ್ ಕಾಲ್ಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಯಾವ್ದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಸಿಲಿಕಾನ್ಗೆ ಇಂಪ್ಯೂರಿಟೀಸ್ ಎರಡು ತರ ಬರುತ್ತೆ. ಆ ಎರಡು ತರ ಇಂಪ್ಯೂರಿಟೀಸ್ ಆಡ್ ಮಾಡಿದಾಗ ನಮಗೆ ಪಿ ಟೈಪ್ ಮತ್ತೆ ಎನ್ ಟೈಪ್ ಸಿಗುತ್ತೆ. ಅದನ್ನ ಮುಂದೆ ಸ್ಲೈಡ್ ಅಲ್ಲಿ ನೋಡೋಣ. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ is capable to conduct a little current. See, intrinsic semiconductor little current conduct ಮಾಡುತ್ತೆ at the room temperature ಅಲ್ಲಿ, but it is not useful. ಅದನ್ನ ಯೂಸ್ಫುಲ್ ಆಗಲ್ಲ for the various of electronics device. Those to make the conductivity a small amount of the suitable impurities added. ಒಂದು small amount of suitable impurity add ಮಾಡ್ತಾರೆ. See, ಹಾಗಾಗಿ ಏನಾಗುತ್ತೆ, ಅದು suitable ಆಗುತ್ತೆ. When impurities added to the intrinsic semiconductor's conductivity changes. Conductivity ಏನಾಗುತ್ತೆ, ಚೇಂಜ್ ಆಗುತ್ತೆ. This process of adding impurity to the semiconductor is called doping. See, what is doping? Doping andre it's a process to add impurity to a semiconductor. Like it's mixing. ನಾವು ಯಾವುದೋ ಒಂದು ಮೆಟೀರಿಯಲ್ ತಗೊಂಬಂದು ಇನ್ನೊಂದು ಲೈಕ್ ಸಿಮೆಂಟ್ ಕಾಂಕ್ರೀಟ್ಗೆ ನಾವು ಕಲಿಸ್ಬೇಕಾದ್ರೆ ಮಿಕ್ಸ್ಚರ್ ಆಗ್ತೀವಲ್ಲ, ಸಿ ಆ ಥರ ಇದನ್ನ ಈ ಪ್ರೋಸೆಸ್ಗೆ ನಾವು ಏನಂತ ಕರಿತೀವಿ, ಡೂಪಿಂಗ್ ಅಂತ ಕರಿತೀವಿ. ಪ್ಯೂರ್ ಸಿಲಿಕಾನ್ಗೆ ಇಂಪ್ಯೂರಿಟಿನ ಆಡ್ ಮಾಡೋ ಪ್ರೋಸೆಸ್ಗೆ ಡೂಪಿಂಗ್ ಅಂತ ಕರಿತೀವಿ. ಅಂಡ್ ದ ಇಂಪ್ಯೂರಿಟಿ ಸೆಮಿಕಂಡಕ್ಟರ್ ಇಸ್ ಅ ಕಾಲ್ಡ್ ಆಸ್ ಅನ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಆವಾಗ ಇಂಪ್ಯೂರ್ ಆಗುತ್ತಲ್ಲ ಅದನ್ನ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಇಂಪ್ಯೂರಿಟಿ, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಕ್ಲಾಸಿಫೈಡ್ ಇಂಟು ಎನ್ ಟೈಪ್ ಅಂಡ್ ಪಿ ಟೈಪ್. ಇಂಪ್ಯೂರಿಟಿ ನಾವು ಯಾವ ಇಂಪ್ಯೂರಿಟಿ ಆಡ್ ಮಾಡ್ತೀವಿ ಅದ್ರ ಮೇಲೆಗಡೆ ಪಿ ಟೈಪ್ ಮತ್ತೆ ಎನ್ ಟೈಪ್ ಸೆಮಿಕಂಡಕ್ಟರ್ ಆಗುತ್ತೆ. ಸಿ ಸಿಲಿಕಾನ್ ಟೆಟ್ರಾವೆಲೆಂಟ್ ಅಲ್ಲಿ ಸಿಲಿಕಾನ್ ಅಥವಾ ಜರ್ಮೇನಿಯಂ ಆಟಮ್ ತಗೊಂಡು 2 ಟೈಪ್ಸ್ ಆಫ್ ಡೂಪೆಂಟ್ಸ್ ಆಡ್ ಮಾಡ್ತೀವಿ. 2 ಟೈಪ್ ಯಾವುದು, ಒಂದು ಪೆಂಟಾವೆಲೆಂಟ್ ಡೂಪೆಂಟ್ಸ್ ಅಂತ ಕರಿತೀವಿ. ಪೆಂಟಾ ಅಂದ್ರೆ 5, ಅಂದ್ರೆ ಅರ್ಥ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 5 ಇರುತ್ತೆ. 5 ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇರೋ ಒಂದು ಆಟಮ್ ನ ತಗೋತಾರೆ. ಅದನ್ನ ಸಿಲಿಕಾನ್ಗಾದ್ರೂ ಆಗಿರ್ಬೋದು, ಜರ್ಮೇನಿಯಂ ಆಡ್ ಮಾಡಿದಾಗ ಏನಾಗುತ್ತೆ, ಪೆಂಟಾವೆಲೆಂಟ್ ಡೂಪೆಂಟ್ ಕ್ರಿಯೇಟ್ ಆಗುತ್ತೆ. ಪೆಂಟಾವೆಲೆಂಟ್ ಆಟಮ್ಸ್ ಯಾವ್ದು ಅಂದ್ರೆ ಆರ್ಸೆನಿಕ್, ಆಂಟಿಮೋನಿಯಾ, ಪಾಸ್ಪರಸ್. ಇದನ್ನ ಯಾವ್ದಾದ್ರು ತಗೊಂಡು ನಾವು ಇದ್ರ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ಪೆಂಟಾವೆಲೆಂಟ್ ಡೂಪೆಂಟ್ ಆಗುತ್ತೆ. ಅದರಲ್ಲಿ ಏನಾಗಿರುತ್ತೆ, ಔಟರ್ ಮೋಸ್ಟ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಇದ್ರ ಜೊತೆ ಮಿಕ್ಸ್ ಆಗಿ ಕೋವೆಲೆಂಟ್ ಬಾಂಡ್ ಆಗಿ ಅದೇನಾಗುತ್ತೆ ಅಂತ ಮುಂದೆ ನೋಡೋಣ. ದರ್ ಇಸ್ ಒನ್ ಮೋರ್ ಕಾಲ್ಡ್ ಟ್ರೈವೆಲೆಂಟ್ ಡೂಪೆಂಟ್. ಟ್ರೈವೆಲೆಂಟ್ ಡೂಪೆಂಟ್ ಅಲ್ಲಿ ಔಟರ್ ಮೋಸ್ಟ್ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ. ಸಿ ಅದು ಯಾವ್ದು, ಇಂಡಿಯಂ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇದನ್ನ ತಗೊಂಡು ಆಡ್ ಮಾಡಿದಾಗ ದಸ್ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೇಗಾಗುತ್ತೆ ಅಂತ ಲೆಟ್ ಮಿ ಸಿ ನೋಡೋಣ, ಮುಂದೆ ನೋಡೋಣ. ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಇಂಪ್ಯೂರಿಟಿ, ಯಾವ ಟೈಪ್ ಆಡ್ ಮಾಡ್ತೀವಿ ಅದ್ರ ಮೇಲೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗುತ್ತೆ. ಅದನ್ನ ಎನ್ ಟೈಪ್ ಮತ್ತೆ ಪಿ ಟೈಪ್ ಅಂತ ಕರಿತೀವಿ. Let's see what is doping. Doping ನಾನು ಆಲ್ರೆಡಿ ಹೇಳಿದೆ, the process of adding the impurity to a pure semiconductor is called as a doping. ಅದನ್ನ doping ಅಂತ ಕರಿತೀವಿ. The process of adding the atoms is termed as a doping ಅಂತ ಕರಿತೀವಿ. It's a pure semiconductor impure ಮಾಡುತ್ತೆ, ಅದನ್ನ extrinsic semiconductor ಮಾಡುತ್ತೆ. There are 2 types of doping. 2 ತರ doping ಇದೆ. ಒಂದು donor doping ಅಂತ ಕರಿತೀವಿ, ಇನ್ನೊಂದು acceptor doping ಅಂತ ಕರಿತೀವಿ. See, what is mean by donor? Donor ಅಂತಂದ್ರೆ the one which donates. ಸಿ ಲೈಕ್ ನಾವು ಬ್ಲಡ್ ಡೋನರ್ ಮಾಡ್ತೀವಿ ಅಂತಂದಾಗ ಇಲ್ಲಿ 2 ಕೇಸಸ್ ಇರುತ್ತೆ. ಒಬ್ರು ಡೋನರ್ ಇರ್ತಾರೆ. ಡೋನರ್ ಯಾರ ಹತ್ರ ಎಕ್ಸಸ್ ಬ್ಲಡ್ ಇರುತ್ತೆ, ಯಾರ ಹತ್ರ ಸಫಿಷಿಯಂಟ್ ಬ್ಲಡ್ ಇರುತ್ತೆ, ಹೆಲ್ತಿ ಪರ್ಸನ್, ಅವರು ಬ್ಲಡ್ ನ ಡೊನೇಟ್ ಮಾಡ್ತಾರೆ. ದೇ ಕಾಲ್ ದಟ್ ಇಸ್ ಎ ಡೋನರ್. ಯಾರಿಗೆ ಬ್ಲಡ್ ಅವಶ್ಯಕತೆ ಇರುತ್ತೆ, ಆಕ್ಸಿಡೆಂಟ್ ಆಗಿ ಬ್ಲೀಡ್ ಆದಾಗ, ಅವ್ರಿಗೆ ಬ್ಲಡ್ ಶಾರ್ಟೇಜ್ ಇದ್ದಾಗ ದೇ ನೀಡ್ ಬ್ಲಡ್. ಸಿ ಅವ್ರನ್ನ ಏನಂತ ಕರಿತೀವಿ ನಾವು, ಅಕ್ಸೆಪ್ಟರ್ ಅಂತ ಕರಿತೀವಿ. ಅದೇ ತರ ಯಾರಿಗೆ ಯಾವ ಆಟಮ್ಗೆ ಎಲೆಕ್ಟ್ರಾನ್ಸ್ ಬೇಕಾಗಿರುತ್ತೆ, ಅವ್ರು ಎಲೆಕ್ಟ್ರಾನ್ಸ್ ನ ಬೇರೆಯವರಿಂದ ತಗೋತಾರಲ್ಲ, ಅವ್ರನ್ನ ಅಕ್ಸೆಪ್ಟರ್ ಅಂತ ಕರಿತೀವಿ. ಯಾರ ಹತ್ರ ಎಲೆಕ್ಟ್ರಾನ್ಸ್ ಎಕ್ಸಸ್ ಇದ್ದು ಅವ್ರು ಕೊಡೋದಕ್ಕೆ ರೆಡಿ ಇರ್ತಾರಲ್ಲ, ಡೊನೇಟ್ ಮಾಡೋದಕ್ಕೆ ರೆಡಿ ಇರ್ತಾರಲ್ಲ, ಅವ್ರನ್ನ ಡೋನರ್ ಅಂತ ಕರಿತೀವಿ. ಸಿಂಪಲ್.
the one atom which having a more electrons which is ready to donate ಅವ್ರನ್ನ ಡೋನರ್ ಅಂತ ಕರಿತೀವಿ. the one atom which is having shortage of electrons, electron shortage ಇದೆ, ಅವರು ಬೇರೆ ಆಟಮ್ ಇಂದ ಎಲೆಕ್ಟ್ರಾನ್ಸ್ ನ ತಗೋತಾ ಇದ್ದಾರೆ ಅಂತ ಅಂದಾಗ he will be act as a acceptor, ಅವರು ಅಕ್ಸೆಪ್ಟರ್ ಆಗಿ ಆಕ್ಟ್ ಆಗುತ್ತೆ. ಡೋನರ್ ಡೂಪಿಂಗ್ ಜನರೇಟ್ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬಾಂಡ್. ನಾನು ಹೇಳಿದೆ, ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಫ್ರೀ ಎಲೆಕ್ಟ್ರಾನ್ಸ್ ಜನರೇಟ್ ಆಗುತ್ತೆ ಇನ್ ಕಂಡಕ್ಷನ್ ಬಾಂಡ್ ಅಲ್ಲಿ. ಅಕ್ಸೆಪ್ಟರ್ ಡೂಪಿಂಗ್ ಪ್ರೊಡ್ಯೂಸ್ ದ ವೇಲೆನ್ಸಿ ಬಾಂಡ್ ಇನ್ ಹೋಲ್ಸ್. ಅಕ್ಸೆಪ್ಟರ್ ಅಲ್ಲಿ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಯು ಶುಡ್ ರಿಮೆಂಬರ್ ದಿಸ್. ಡೋನರ್ ಕ್ರಿಯೇಟ್ಸ್ ಫ್ರೀ ಎಲೆಕ್ಟ್ರಾನ್ಸ್, ಅಕ್ಸೆಪ್ಟರ್ ಕ್ರಿಯೇಟ್ಸ್ ಅ ಹೋಲ್ಸ್. ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ತಗೊಂಡಾಗ ಹೌ ಎನ್ ಟೈಪ್ ಸೆಮಿಕಂಡಕ್ಟರ್ ವಿಲ್ ಬಿ ಹ್ಯಾಪನ್, ಯಾವ ತರ ಆಗುತ್ತೆ ಅಂತ ನಾವು ನೋಡೋಣ. ಪ್ಯೂರ್ ಸಿಲಿಕಾನ್ ಸೆಮಿಕಂಡಕ್ಟರ್ ತಗೊಂಡು ಅದು ಆಡಿಂಗ್ ಎ ಪೆಂಟಾವೆಲೆಂಟ್ ಇಂಪ್ಯೂರಿಟಿ. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಇರೋ ಒಂದು ಇಂಪ್ಯೂರಿಟಿನ ತಗೊಂಡು ಆಡ್ ಮಾಡ್ತಾರೆ. ಆ ಇಂಪ್ಯೂರಿಟೀಸ್ ಯಾವುದು? ಆರ್ಸೆನಿಕ್, ಆಂಟಿಮೋನಿಯಾ ಮತ್ತೆ ಫಾಸ್ಫರಸ್ ಅಂತ ಕರಿತೀವಿ. ಆಂಟಿಮೋನಿಯಾಗೆ ಸಿಂಬಲ್ ಏನಾಗಿರುತ್ತೆ? SB ಅಂತ ಕರಿತೀವಿ ನಾವು. ಈಗ ನಾವು ಒಂದು ಪ್ಯೂರ್ ಸಿಲಿಕಾನ್ ಕ್ರಿಸ್ಟಲ್ಗೆ ತಗೊಂಡು ನಾವು ಒಂದು ಆಟಮ್ ಆಡ್ ಮಾಡಿದೀವಿ, ಯಾವುದು? ಆಂಟಿಮೋನಿಯಾ ಅಂತ ಕರಿತೀವಿ. ಆಂಟಿಮೋನಿಯಾದಲ್ಲಿ ಔಟ್ ಮೋಸ್ಟ್ ಶೆಲ್ ಅಲ್ಲಿ 5 ಎಲೆಕ್ಟ್ರಾನ್ ಇರುತ್ತೆ. ಇದು ಔಟರ್ ಮೋಸ್ಟ್ ಶೆಲ್. 5 ಎಲೆಕ್ಟ್ರಾನ್ ಅಂದ್ರೆ 1 2 3 4 ಆಯ್ತು, ಇಲ್ಲೊಂದಿದೆ 5 ಎಲೆಕ್ಟ್ರಾನ್. ಈ 4 ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಸಿಲಿಕಾನ್ ಆಟಮ್ ಜೊತೆ ಒಂದು ಕೋವೆಲೆಂಟ್ ಬಾಂಡ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಮಗೆ ಆಗಿರೋದೇನಾಗುತ್ತೆ? ಕೋವೆಲೆಂಟ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಎಕ್ಸೆಸ್ ಎಲೆಕ್ಟ್ರಾನ್ ಇರುತ್ತೆ, ಅದನ್ನ 5th ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಅದು ಫ್ರೀ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ? ಎನ್ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದ್ರೆ ಯು ಕ್ಯಾನ್ ಸೇ ಇಟ್ ಇಸ್ ಅ ಡೋನರ್. ಇದ್ರ ಡೋನರ್ ಅಂತ ಕರಿತೀವಿ. ಇದು ಡೋನರ್ ಇಂಪ್ಯೂರಿಟಿ. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ನಾವು ಏನಂತ ಕರಿತೀವಿ? ಡೋನರ್ ಇಂಪ್ಯೂರಿಟಿ. ಇಲ್ಲಿ ಯು ಕ್ಯಾನ್ ಸಿ ಡೋನರ್ ಇಂಪ್ಯೂರಿಟಿ. ವೈ? ಬಿಕಾಸ್ ಮೀನ್ಸ್ ಇಟ್ಸ್ ಪ್ರೊವೈಡ್ಸ್ ಎಕ್ಸೆಸ್ ಎಲೆಕ್ಟ್ರಾನ್. ಇದು ಫ್ರೀ ಎಲೆಕ್ಟ್ರಾನ್ಸ್ ನ ಪ್ರೊವೈಡ್ ಮಾಡುತ್ತೆ, ಅದಕ್ಕೆ ಡೋನರ್ ಅಂತ ಕರಿತೀವಿ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಫಾರ್ಮೇಶನ್ ಆಫ್ ಎನ್ ಟೈಪ್ ಸೆಮಿಕಂಡಕ್ಟರ್, ಕನ್ಸಿಡರ್ ಪ್ಯೂರ್ ಕ್ರಿಸ್ಟಲ್ ವಿತ್ ಇಂಪ್ಯೂರಿಟಿ ಸೇಸ್ ಆರ್ಸೆನಿಕ್ ಆಡೆಡ್. ಆರ್ಸೆನಿಕ್ ಅಥವಾ ಆಂಟಿಮೋನಿ ಯಾವುದೋ ಒಂದು ಆಡ್ ಮಾಡಬಹುದು. ಆಡ್ ಮಾಡಿದಾಗ ಈ ತರ ಆಗುತ್ತೆ. ಯು ಕ್ಯಾನ್ ಸಿ ಇಟ್, ಇಲ್ಲಿ ನಾವು ನೋಡಬಹುದು. ಇದು ಕೋವೆಲೆಂಟ್ ಆಗುತ್ತೆ, 4 ಕೋವೆಲೆಂಟ್ ಬಾಂಡ್ ಆಗುತ್ತೆ, ಬಟ್ 1 ಫ್ರೀ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಗುತ್ತೆ, ಅದನ್ನ ಡೋನರ್ ಅಂತ ಕರಿತೀವಿ ನಾವು. ವಿ ನೋ ದಟ್ ದ ಸಿಲಿಕಾನ್ ಆಟಮ್ಸ್ ಹಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ ಅಂಡ್ ಆರ್ಸೆನಿಕ್ ಹಸ್ 5. ಸಿಲಿಕಾನ್ ಅಲ್ಲಿ 4 ಇದೆ, ಆರ್ಸೆನಿಕ್ ಅಲ್ಲಿ 5 ಇದೆ. ಏನಾಗುತ್ತೆ? 4 ಕಂಬೈಂಡ್ ಆಗುತ್ತೆ. 4 ಕಂಬೈಂಡ್ ಆಗಿ 8 ಆಗುತ್ತೆ, ಅದು ಸ್ಟೇಬಲ್ ಆಗುತ್ತೆ. ಬಟ್ ಒಂದು ಎಕ್ಸೆಸ್ ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ, ದಟ್ ಇಸ್ ಹ್ಯಾವಿಂಗ್ ಎ ಫ್ರೀ ಎಲೆಕ್ಟ್ರಾನ್. The arsenic is added to the impurity of to the silicon. The 4th valency electrons of the silicon makes the covalent bond. ಅಲ್ಲಿ ಏನು ಕ್ರಿಯೇಟ್ ಮಾಡುತ್ತೆ? 4 covalent bond ಕ್ರಿಯೇಟ್ ಮಾಡುತ್ತೆ with 4 valency electrons in arsenic. The 5th valency electrons find no place. ಇದಕ್ಕೆ ಯಾವುದೇ ಜಾಗ ಇರಲ್ಲ, ಬೇರೆಯವ್ರ ಜೊತೆ covalent bond ಆಗೋದಕ್ಕೆ ಇರಲ್ಲ. ಅದ್ಮೇಲೆ ಏನಾಗುತ್ತೆ? ಇದು ರ್ಯಾಂಡಮ್ ಆಗಿ ಎಲ್ಲಿ ಬೇಕಲ್ಲಿ ತಿರುಗಾಡ್ತಾ ಇರುತ್ತೆ. ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತಾ ಇರುತ್ತೆ. ಅದನ್ನ ಮೂವ್ಮೆಂಟ್ ಅಂತ ಕರಿತೀವಿ. ಆ ಮೂವ್ಮೆಂಟ್ ಯಾವ ತರ ಮೂವ್ಮೆಂಟ್ ಆಗಿರುತ್ತೆ? ಡ್ರಿಫ್ಟ್ ವೆಲಾಸಿಟಿ ಮೂವ್ಮೆಂಟ್ ಆಗಿರುತ್ತೆ. ರ್ಯಾಂಡಮ್ ಆಗಿ ದೇರ್ ಇಸ್ ನೋ ಡೈರೆಕ್ಷನ್, ಯಾವುದೇ ಡೈರೆಕ್ಷನ್ ಇಲ್ಲ. ಇಟ್ಸ್ ಮೂವಿಂಗ್ ಎನಿವೇರ್ ಇನ್ ದಟ್ ಕ್ರಿಸ್ಟಲ್. ಆ ಕ್ರಿಸ್ಟಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಮೂವ್ ಆಗ್ತಾ ಇರುತ್ತೆ. ಇದು 5th ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫೈಂಡ್ ನೋ ಪ್ಲೇಸ್ ಇನ್ ದ ಕೋವೆಲೆಂಟ್ ಬಾಂಡ್. ಇಟ್ ಬಿಕಮ್ಸ್ ಫ್ರೀ ಅಂಡ್ ಟ್ರಾವೆಲ್ ಟು ದ ಕಂಡಕ್ಷನ್ ಬ್ಯಾಂಡ್. ಅದನ್ನ ಮೂವ್ಮೆಂಟ್ ಅನ್ನೋದನ್ನ ಟ್ರಾವೆಲ್ ಅಂತ ಕರಿತೀವಿ. ಅದನ್ನ ಯು ಕ್ಯಾನ್ ಶೋ ಇಟ್ ಇನ್ ದಿಸ್ ಫಿಗರ್. ನೆಕ್ಸ್ಟ್ ಫಿಗರ್ ಅಲ್ಲಿ ತೋರಿಸ್ತೀನಿ ಅದು ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ. ಫಾರ್ ಈಚ್ ಆರ್ಸೆನಿಕ್ ಆಟಮ್ಸ್ ಆಡೆಡ್ 1 ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ಅವೈಲಬಲ್ ಇನ್ ದ ಸಿಲಿಕಾನ್ ಕ್ರಿಸ್ಟಲ್. ಒಂದು ಇಂಪ್ಯೂರಿಟಿ ಆಟಮ್ ಆಡ್ ಮಾಡಿದ್ರೆ 1 ಫ್ರೀ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಮಗೆ ಒಂದು 50,000 ಇಂಪ್ಯೂರಿಟೀಸ್ ಆಟಮ್ಸ್ ಆಡ್ ಮಾಡಿದ್ರೆ ನಮ್ಗೆ 50,000 ಎಲೆಕ್ಟ್ರಾನ್ಸ್ ಬರುತ್ತೆ. ಇದು ನಮ್ಗೆ ಗೊತ್ತಿರಬೇಕು. Though each arsenic atoms provides 1 free electrons at extremely small amount of arsenic impurities. ಒಂದು small amount of external impurities add ಮಾಡ್ತೀವಿ. It creates enough millions of supplies to the free electrons. ಅದೇನಾಗುತ್ತೆ? millions of electrons ನ free electrons ನ ಕ್ರಿಯೇಟ್ ಮಾಡುತ್ತೆ. Due to the thermal energy, again thermal energy ಬಂದಾಗ still whole electron pairs are generated. electron ಮತ್ತೆ whole pair ಜನರೇಟ್ ಆಗುತ್ತೆ. that is a plus minus ಒಂದು ಪೇರ್ ಕ್ರಿಯೇಟ್ ಆಗುತ್ತೆ, ಅದು ಜನರೇಟ್ ಆಗಿರುತ್ತೆ. but the number of free electrons are very large and the number of when compared to holes. ಹೋಲ್ ಕಂಪೇರ್ ಮಾಡ್ಕೊಂಡಾಗ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಸೊ ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್ಸ್. ಇಲ್ಲಿ ಮೆಜಾರಿಟಿ ನಂಬರ್ ಏನಾಗಿರುತ್ತೆ? ಈಗ 50,000 ಎಲೆಕ್ಟ್ರಾನ್ಸ್. ಇಮ್ಯಾಜಿನ್ ದಟ್ 50,000 ಇಂಪ್ಯೂರಿಟಿ ಆಡ್ ಮಾಡಿದೀನಿ, 50,000 ಎಲೆಕ್ಟ್ರಾನ್ಸ್ ಇರುತ್ತೆ. ಆ ವೋಲ್ಸ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ, ಒಂದು 5,000 ವೋಲ್ಸ್ ಇರ್ಬೋದು, ಯಾಕಂದ್ರೆ ಇಟ್ ಇಸ್ ಮೈನಾರಿಟಿ. ಅಂದ್ರೆ ಮೆಜಾರಿಟಿ ನಂಬರ್ ಏನಾಯ್ತು? ಮೆಜಾರಿಟಿ 50,000, ಹಾಗಾಗಿ ಎಲೆಕ್ಟ್ರಾನ್ಸ್ ಇಸ್ ದ ಮೆಜಾರಿಟಿ ಕ್ಯಾರಿಯರ್. ವೋಲ್ಸ್ ಏನಾಗಿರುತ್ತೆ? ಮೈನಾರಿಟಿ ಕ್ಯಾರಿಯರ್ ಆಗಿರುತ್ತೆ. ಅಂಡ್ ಇಲ್ಲಿ ಮೆಜಾರಿಟಿ ನಂಬರ್ ಸೈನ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. Since the current conduction is predominantly by the free electrons, current ಹೇಗೆ ಕಂಡಕ್ಟ್ ಆಗುತ್ತೆ? ಎಲೆಕ್ಟ್ರಾನ್ಸ್ ಇಂದಾನೆ ಕಂಡಕ್ಟ್ ಆಗುತ್ತೆ, ಅದು ನೆಗೆಟಿವ್ ಚಾರ್ಜ್ ಅಂತ ಕಂಡಕ್ಟ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಅಸ್ ಅನ್ ಎನ್ ಟೈಪ್ ಸೆಮಿಕಂಡಕ್ಟರ್. ಎನ್ ಅಂದ್ರೆ ನೆಗೆಟಿವ್, ಎನ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಎನ್ ಟೈಪ್ ಆಗುತ್ತೆ, ಅದಕ್ಕೆ ನೆಗೆಟಿವ್ ಅಂತ ಕರಿತೀವಿ. ಇದು ನೆಗೆಟಿವ್ ಸೈನ್ ಇರುತ್ತೆ. ಈ ತರ ನೀವು ನೆನ್ಪಿಟ್ಕೊಬಹುದು. ಇದು ಎನ್ ಟೈಪ್ ಸೆಮಿಕಂಡಕ್ಟರ್ ಆಯ್ತು. ಎನ್ ಟೈಪ್ ಸೆಮಿಕಂಡಕ್ಟರ್ ಯಾವ ಇಂಪ್ಯೂರಿಟಿ ಆಡ್ ಮಾಡ್ತೀವಿ? ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಡ್ ಮಾಡ್ತೀವಿ. ಇದನ್ನ ಡೋನರ್ ಅಂತ ಕರೀತಾರೆ, ಯಾಕಂದ್ರೆ ಇಟ್ಸ್ ಗಿವ್ಸ್ ಔಟ್ ದ ಎಲೆಕ್ಟ್ರಾನ್ಸ್, ಒಂದು ಎಲೆಕ್ಟ್ರಾನ್ ನ ಡೊನೇಟ್ ಮಾಡುತ್ತೆ, ಹಾಗಾಗಿ ಇದು ಡೋನರ್ ಆಟಮ್ಸ್ ಅಂತ ಕರಿತೀವಿ. Then coming to p-type, p-type semiconductor ಅದ್ರ ಉಲ್ಟಾ. ಸ್ಮಾಲ್ ಅಮೌಂಟ್ ಆಫ್ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಆಡ್ ಮಾಡ್ತೀವಿ. ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಅಂತಂದ್ರೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ
ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ಆ ತರದನ್ನ ತಗೊಂಡು ಪ್ಯೂರ್ ಸೆಮಿಕಂಡಕ್ಟರ್ ಹಾಕಿದಾಗ ಪಿ ಟೈಪ್ ಸೆಮಿಕಂಡಕ್ಟರ್ ಆಗುತ್ತೆ. ಅಡಿಷನ್ ಆಫ್ ಟ್ರೈವೆಲೆಂಟ್ ಇಂಪ್ಯೂರಿಟಿ ಪ್ರೊವೈಡ್ಸ್ ದ ಲಾರ್ಜ್ ನಂಬರ್ ಆಫ್ ದ ಹೋಲ್ಸ್. ಇಲ್ಲಿ ಹೋಲ್ಸ್ ನ ಪ್ರೊವೈಡ್ ಮಾಡುತ್ತೆ. ಹೋಲ್ಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಅಲ್ಲಿ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಆಗಿತ್ತು. ಯಾವ್ದಾವ್ದು ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಅಂದ್ರೆ ಗ್ಯಾಲಿಯಂ, ಇಂಡಿಯಂ, ಬೋರಾನ್ ಆಗಿರುತ್ತೆ. ಸಚ್ ಎ ಇಂಪ್ಯೂರಿಟಿ ವಿಚ್ ಪ್ರೊಡ್ಯೂಸ್ ದ ಪಿ ಟೈಪ್ ಸೆಮಿಕಂಡಕ್ಟರ್ ಆರ್ ನೋನ್ ಆಸ್ ಅಕ್ಸೆಪ್ಟರ್. ಯಾಕೆ ಅಕ್ಸೆಪ್ಟರ್ ಅಂತಂದಾಗ ಸಿ ಈಸ್ ನೀಡೆಡ್ 4 ಕೋವೆಲೆಂಟ್ ಬಾಂಡ್, ಬಟ್ ಅಲ್ಲಿ ಆಗೋದು ಏನಾಗುತ್ತೆ 3 ಕೋವೆಲೆಂಟ್ ಬಾಂಡ್. ಇಲ್ಲಿ ನಾವು ನೋಡೋಣ, ಒಂದು ಸಿಲಿಕಾನ್ ಸ್ಟ್ರಕ್ಚರ್ ಅಲ್ಲಿ ತಗೊಂಡು ಬೋರಾನ್ ಆಡ್ ಮಾಡಿದ್ವಿ. ಬೋರಾನ್ ಅಲ್ಲಿ ಎಷ್ಟಿದೆ? 3 ಇದೆ. ಸಿ ಅದೇನಾಯ್ತು, 3 ಕೋವೆಲೆಂಟ್ ಬಾಂಡ್ ನ ಕ್ರಿಯೇಟ್ ಆಯ್ತು. ಸಿ 3 ಕೋವೆಲೆಂಟ್ ಬಾಂಡ್ ಕ್ರಿಯೇಟ್ ಆದಾಗ ಇದು ಸ್ಟೇಬಲ್ ಆಗುತ್ತೆ, ಇದು ಸ್ಟೇಬಲ್ ಆಗುತ್ತೆ, ಇದು ಸ್ಟೇಬಲ್ ಆಗುತ್ತೆ. ಬಟ್ ಇವನ್ಗೆ ಇಲ್ಲ, ಈಸ್ ಡಸಂಟ್ ಹ್ಯಾವ್ ಎನಿ ಎಲೆಕ್ಟ್ರಾನ್ ಪೇರ್. ಇಲ್ಲಿ ಕೋವೆಲೆಂಟ್ ಬಾಂಡ್ ಆಗಲ್ಲ. ಸಿ ಅಂದ್ರೆ ಈ ನೀಡ್ಸ್ 1 ಎಲೆಕ್ಟ್ರಾನ್. ಇಲ್ಲಿ ಒಂದು ಎಲೆಕ್ಟ್ರಾನ್ ಬೇಕಾಗುತ್ತೆ. ಸಿ ಇಲ್ಲಿ ಒಂದು ಖಾಲಿ ಜಾಗ ಕ್ರಿಯೇಟ್ ಆಗುತ್ತೆ. ಸಿ ಅದನ್ನ ನಾವು ಹೋಲ್ ಅಂತ ಕರಿತೀವಿ. ಅಂದ್ರೆ ವಾಯ್ಡ್ ಅಂತಂದ್ರೆ ನಥಿಂಗ್ ಇಸ್ ದೇರ್, ಏನು ಇಲ್ಲ, ಅಲ್ಲಿ ಖಾಲಿ ಆಗಿದೆ. ಅಲ್ಲಿಗೆ ನಮಗೊಂದು ಎಲೆಕ್ಟ್ರಾನ್ ಬೇಕು. ಆ ಎಲೆಕ್ಟ್ರಾನ್ಸ್ ಗೋಸ್ಕರ ಅಕ್ಸೆಪ್ಟ್ ಮಾಡ್ತಾ ಇರ್ತಾನೆ, ಈಸ್ ರೆಡಿ ಟು ಅಕ್ಸೆಪ್ಟ್. ಅದಕ್ಕೆ ಇದನ್ನ ಅಕ್ಸೆಪ್ಟರ್ ಅಂತ ಕರೀತಾರೆ. ಸಿ ಅಲ್ಲಿ ಡೋನರ್, ಅವನು ಡೊನೇಟ್ ಮಾಡ್ತಾ ಇದ್ದ, ಇಲ್ಲಿ ಇವನು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದಾನೆ. ಸಿ ಅದಕ್ಕೋಸ್ಕರ ಇನ್ನು ಅಕ್ಸೆಪ್ಟರ್ ಅಂತ ಕರಿತೀವಿ ನಾವು. ಇದು ಬೋನಾರ್ ಅಟಮ್ಸ್ ಅಂತ ಕರಿತೀವಿ. ಇದು ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಆಡ್ ಮಾಡಿದೀವಿ. ಅಕ್ಸೆಪ್ಟರ್ ಇಂಪ್ಯೂರಿಟೀಸ್ ಆಗುತ್ತೆ ಬಿಕಾಸ್ ದ ಹೋಲ್ಸ್ ಇಸ್ ಕ್ರಿಯೇಟೆಡ್. ಈ ಖಾಲಿ ಜಾಗನ ಹೋಲ್ ಅಂತ ಕರೀತಾರೆ. ಎಲೆಕ್ಟ್ರಾನ್ಸ್ ಇನ್ ದ ಸೆಮಿಕಂಡಕ್ಟರ್ ಕ್ರಿಸ್ಟಲ್. See, to understand the formation of p-type semiconductor, consider a pure silicon crystal with the impurity, says a boron added as shown in figure. Each silicon has 4 valence electrons, boron has 3. It forms 3 covalent bond, 3 covalent bond ಬರುತ್ತೆ, but 1/4 valence electrons ಬೇಕಾಗಿದೆ. 4th valence electron silicon cannot make a covalent bond. 4ನೇದು covalent bond ಮಾಡೋಕ್ಕಾಗಲ್ಲ. with a boron has a shortage of 1 electron. ಅದು ಶಾರ್ಟೇಜ್ ಇದೆ. we have shown this in a figure ಅಲ್ಲಿ ತೋರಿಸಿದೀವಿ ನಾವು. this absence of electron is called hole. see ಎಲ್ಲಿ absence ಇರುತ್ತೆ ಅದನ್ನ hole ಅಂತ ಕರಿತೀವಿ. therefore each boron atoms added 1 hole is created. ಅಂದ್ರೆ ಪ್ರತಿ ಒಂದು ಬೋರಾನ್ ಆಟಮ್ಗೂ ಒಂದು ಹೋಲ್ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಅರ್ಥ, ನಾವು ಒಂದು ಕ್ರಿಸ್ಟಲ್ ತಗೊಂಡು 50,000 ಬೋರಾನ್ ಆಟಮ್ ಆಡ್ ಮಾಡಿದೀವಿ ಅಂದ್ರೆ 50,000 ಹೋಲ್ ಕ್ರಿಯೇಟ್ ಆಗಿದೆ. ಅಲ್ಲಿ ಏನಾಯ್ತು, 50,000 ಪಾಸಿಟಿವ್ ಚಾರ್ಜಸ್ ಗಳು ಕ್ರಿಯೇಟ್ ಆಯ್ತು. ದ ಸ್ಮಾಲ್ ಅಮೌಂಟ್ ಆಫ್ ದ ಬೋರಾನ್ ಪ್ರೊವೈಡ್ಸ್ ಮಿಲಿಯನ್ಸ್ ಆಫ್ ದ ಹೋಲ್ಸ್. ಅಲ್ಲಿ ಕ್ರಿಸ್ಟಲ್ ಅಲ್ಲಿ ಮಿಲಿಯನ್ಸ್ ಆಫ್ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಡ್ಯೂ ಟು ಥರ್ಮಲ್ ಎನರ್ಜಿ ಎಲೆಕ್ಟ್ರಾನ್ ಹೋಲ್ ಪೇರ್ ಇಸ್ ಜನರೇಟೆಡ್. ಥರ್ಮಲ್ ಎನರ್ಜಿಯಿಂದ ಎಲೆಕ್ಟ್ರಾನ್ ಹೋಲ್ ಪೇರ್ ಜನರೇಟ್ ಆಗುತ್ತೆ. ಬಟ್ ಹೋಲ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್. ಹೋಲ್ಸ್ ತುಂಬಾ ಸಂಖ್ಯೆಯಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ನಂಬರ್ ಆಫ್ ಎಲೆಕ್ಟ್ರಾನ್. therefore p type semiconductor holes are the majority carrier and electrons are the minority carrier ಅಂತ ಕರಿತೀವಿ ನಾವು. ಕರೆಂಟ್ ಕಂಡಕ್ಷನ್ ಪ್ರಿಡಾಮಿನೆಂಟ್ಲಿ ಥ್ರೂ ಹೋಲ್ಸ್, ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಪಾಸಿಟಿವ್ ಪಿ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಹಾಗಾಗಿ ಇದು ಪ್ಲಸ್ ಸೈನ್. ದಟ್ ಇಸ್ you can say p type semiconductor. you know this what is mean by p type semiconductor, n type semiconductor ಅಂತ ಏನಕ್ಕೆ ಕರಿತೀವಿ, ಅದು ಪಾಸಿಟಿವ್ ಯಾಕಾಯ್ತು, ನೆಗೆಟಿವ್ ಯಾಕಾಯ್ತು ಅಂತ ನಿಮ್ಗೆ ಅರ್ಥ ಆಯ್ತು. ಇಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಅಂತ ತಿಳ್ಕೊತೀವಿ. ಇದನ್ನ ನೀವು ಅರ್ಥ ಮಾಡ್ಕೊಂಡಾಗ ನೆಕ್ಸ್ಟ್ ಪಿ ಎನ್ ಜಂಕ್ಷನ್ ಡಯೋಡ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಗ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಪಿ ಟೈಪ್ ಮತ್ತು ಎನ್ ಟೈಪ್ ಅರ್ಥ ಮಾಡ್ಕೊಂಡಿದೀವಿ. ಅವೆರಡನ್ನು ತಗೊಂಡು ಒಂದು ಡಿವೈಸ್ ನ ಮಾಡ್ತಾರೆ. ಆ ಡಿವೈಸ್ ನ ನಾವು ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕರಿತೀವಿ. ಹೇಗ್ ಮಾಡ್ತಾರೆ ಪಿ ಎನ್ ಜಂಕ್ಷನ್ ಡಯೋಡ್ ಅಂತಂದ್ರೆ, ಒಂದು ಪಿ ಟೈಪ್ ಸೆಮಿಕಂಡಕ್ಟರ್ ನಾವು ಪ್ರೀವಿಯಸ್ ಕೇಸಲ್ಲಿ ಮಾಡಿದ್ದು ಪ್ಯೂರ್ ಸಿಲಿಕಾನ್ ತಗೊಂಡು ಪಿ ಟೈಪ್ ಕನ್ಸ್ಟ್ರಕ್ಷನ್ ಮಾಡಿದೀವಿ, ಎನ್ ಟೈಪ್ಸ್ ಇದು ಮಾಡಿದೀವಿ. ಎರಡನ್ನೂ ತಗೊಂಡ್ಬಂದು ಫ್ಯೂಸ್ ಮಾಡೋದು, ಒಂದ್ರ ಪಕ್ಕ ಒಂದಿಟ್ಟು ಅದನ್ನ ಏನಿದೆ ಮೆಲ್ಟಿಂಗ್ ಪ್ರೋಸೆಸ್ ಅಲ್ಲ ಅಥವಾ ಫ್ಯೂಸಿಂಗ್ ಪ್ರೋಸೆಸ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಮಾಡ್ತಾರೆ. ಇವೆರಡು ಜಾಯ್ನ್ ಆಗೋ ಈ ಸೆಕ್ಷನ್ ನಾವು ಏನಂತ ಕರಿತೀವಿ, ಜಂಕ್ಷನ್ ಅಂತ ಕರಿತೀವಿ. ಏನ್ ಜಂಕ್ಷನ್, ಪಿ ಮತ್ತೆ ಎನ್ ಸೇರೋದ್ರಿಂದ ಅದಕ್ಕೆ ಪಿ ಎನ್ ಜಂಕ್ಷನ್ ಅಂತ ಕರೀತಾರೆ. is an interface or the boundary between the two semiconductor. ಅದು ಇಂಟರ್ಫೇಸ್ ಅಥವಾ ಬೌಂಡ್ರಿ ಆಗಿರುತ್ತೆ ಬಿಟ್ವೀನ್ ಟೂ ಸೆಮಿಕಂಡಕ್ಟರ್ ಮೆಟೀರಿಯಲ್ ಆಗಿರುತ್ತೆ. ನೇಮ್ಲಿ ಪಿ ಟೈಪ್ ಅಂಡ್ ಎನ್ ಟೈಪ್ ಇನ್ಸೈಡ್ ದ ಸೆಮಿಕಂಡಕ್ಟರ್. ಪಿ ಇಸ್ ಅ ಪಾಸಿಟಿವ್ ಸೈಡ್ ಆಗಿರುತ್ತೆ. ಪಾಸಿಟಿವ್ ಸೈಡ್ ಇದಕ್ಕೆ ಆನೋಡ್ ಅಂತ ಕರಿತೀವಿ. ನೆಗೆಟಿವ್ ಸೈಡ್ ಆಗಿರುತ್ತೆ ಇದು ಕ್ಯಾಥೋಡ್ ಆಗಿರುತ್ತೆ. ಆಸ್ ಅ ಎಕ್ಸೆಸ್ ಆಫ್ ಹೋಲ್ಸ್, ಯಾವ್ದ್ರಲ್ಲಿ ಹೋಲ್ಸ್ ಇರುತ್ತೆ, ಪಿ ಅಲ್ಲಿ ಹೋಲ್ಸ್ ಇರುತ್ತೆ, ಎನ್ ಸೈಡ್ ಅಲ್ಲಿ ಏನಾಗಿರುತ್ತೆ ಎಲೆಕ್ಟ್ರಾನ್ಸ್ ಇರುತ್ತೆ. ಆಸ್ ಯು ಕ್ಯಾನ್ ಸಿ ಇಟ್ ಇನ್ ಡೀಟೇಲ್ ಡಿಸ್ಕ್ರಿಪ್ಷನ್ ನೋಡೋಣ. ಪಿ ಟೈಪ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ಸೂಟೇಬಲ್ ಜಾಯಿಂಟ್ ಎನ್ ಟೈಪ್ ಸೆಮಿಕಂಡಕ್ಟರ್. ಕಾಂಟ್ಯಾಕ್ಟ್ ಸರ್ಫೇಸ್ ಇಸ್ ಕಾಲ್ಡ್ as ಪಿ ಎನ್ ಜಂಕ್ಷನ್. ಎಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇದೆ ಅದನ್ನ ಪಿ ಎನ್ ಜಂಕ್ಷನ್ ಅಂತ ಕರಿತೀವಿ. ದ ಪಿ ಎನ್ ಜಂಕ್ಷನ್ ಇಸ್ ಆಲ್ಸೋ ಕಾಲ್ಡ್ as ಡಯೋಡ್. ಅದನ್ನ ಸೆಮಿಕಂಡಕ್ಟರ್ ಡಯೋಡ್ ಅಂತ ಕರಿತೀವಿ. ದಿಸ್ ಇಸ್ ದ ಎನರ್ಜಿ ಬ್ಯಾಂಡ್. ಇದು ಎನರ್ಜಿ ಬ್ಯಾಂಡ್ ಆಗುತ್ತೆ. ಪಿ ಅಲ್ಲಿ ಹೋಲ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಹೋಲ್ಸ್ ಇದೆ. ಕಂಡಕ್ಷನ್ ಇಲ್ಲಿ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಆಗಿರುತ್ತೆ. ಎನ್ ಇವೆರಡೂ ಸೇರೋ ಜಾಗನ ನಾವು ಪಿ ಎನ್ ಜಂಕ್ಷನ್ ಅಂತ ಕರಿತೀವಿ ನಾವು. ಯು ಕ್ಯಾನ್ ಸಿ ಇಟ್ ಹಿಯರ್. ಇಲ್ಲಿ ನಾವು ನೋಡಿದಾಗ ಕಂಪ್ಲೀಟ್ ಡೀಟೇಲ್ ಸ್ಟ್ರಕ್ಚರ್ ಹಾಕಿದೀವಿ. ಇದು ಪಿ ರೀಜನ್ ಆಗುತ್ತೆ, ಇದು ಎನ್ ರೀಜನ್ ಆಗುತ್ತೆ. ಎನ್ ರೀಜನ್ ನಾವು ನೋಡೋಣ. ಎನ್ ರೀಜನ್ ಎಲೆಕ್ಟ್ರಾನ್ಸ್ಗಳು ಮೆಜಾರಿಟಿ ಕ್ಯಾರಿಯರ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಮೆಜಾರಿಟಿ ಕ್ಯಾರಿಯರ್ ಆಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ರಿ. ಪಿ ರೀಜನ್ ಅಲ್ಲಿ ಏನಾಗಿರುತ್ತೆ ಪ್ಲಸ್ ಪ್ಲಸ್ ಇದೆ ನೋಡ್ರಿ, ಇದು ಮೆಜಾರಿಟಿ ಕ್ಯಾರಿಯರ್. ಹೋಲ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್, ಇಲ್ಲಿ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಎರಡು ತಗೊಬಂದಾಗ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಏನಾಗಿರುತ್ತೆ, ಇದು ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಇರುತ್ತೆ, ಇದು ಪಾಸಿಟಿವ್ ಆಗಿರುತ್ತೆ. ಈ ನೆಗೆಟಿವ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಹೋಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಪಿ ರೀಜನ್ ಹೋಗುತ್ತೆ. ಪಾಸಿಟಿವ್ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಬರುತ್ತೆ, ಎನ್ ರೀಜನ್ ಆಗುತ್ತೆ. ಈಗ ನಾವು ಅರ್ಥ ಮಾಡ್ಕೊಬೇಕಾಗಿರೋದನ್ನು ಎನ್ ಎಲೆಕ್ಟ್ರಾನ್ಸ್ ಒನ್ಸ್ ಇಲ್ಲಿಂದ ಎನ್ ರೀಜನ್ ಇಂದ ಪಿ ರೀಜನ್ ಮೂವ್ ಆದಾಗ
ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಹೋಯ್ತು, ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬಂದಿದೆ, ಬಟ್ ಇಲ್ಲಿ ಏನಾಯ್ತು, ಇಲ್ಲಿ ಖಾಲಿ ಆಯ್ತು. ಖಾಲಿ ಆದಾಗ ಏನಾಗುತ್ತೆ, ಯಾವ ಎಲೆಕ್ಟ್ರಾನ್ಸು, ಯಾವ ಆಟಮು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ, ಅದನ್ನ ನಾವು ವಿ ಕಾಲ್ ದಟ್ ಇಸ್ ಅ ಪಾಸಿಟಿವ್ ಅಯಾನ್. ಅದನ್ನ ಪಾಸಿಟಿವ್ ಡೋನರ್ ಅಯಾನ್ ಅಂತ ಕರಿತೀವಿ. ಸಿ ಅಂದ್ರೆ ಪಾಸಿಟಿವ್ ಅಯಾನ್, ಯು ಜಸ್ಟ್ ರಿಮೆಂಬರ್ ಪಾಸಿಟಿವ್ ಅಯಾನ್. ಪಾಸಿಟಿವ್ ಅಯಾನ್ ಯಾಕಾಯ್ತು, ಸಿ ಇಟ್ ಲೆಫ್ಟ್ ದ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಮುಂದಕ್ಕೆ ಮೂವ್ ಆಗೋಯ್ತು. ಸಿ ಇಲ್ಲಿ ಒಂದು ಆಟಮ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆಡ್ ಆಗುತ್ತೆ. ಆಗ ಏನಾಯ್ತು, ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆದಾಗ ಅದನ್ನ ನೆಗೆಟಿವ್ ಅಯಾನ್ಸ್ ಅಂತ ಕರಿತೀವಿ. ಸಿ ಅದನ್ನ ನೆಗೆಟಿವ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಸಿ ಇಲ್ಲಿ ಜಂಕ್ಷನ್ ಅಲ್ಲಿ ಏನಾಯ್ತು, ಮೂವ್ಮೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಏನ್ ಕ್ರಿಯೇಟ್ ಮಾಡುತ್ತೆ, ಇಲ್ಲಿ ಹೋಲ್ಸ್ ಪಾಸಿಟಿವ್ ಅಯಾನ್, ಇದು ನೆಗೆಟಿವ್ ಅಯಾನ್ ಕ್ರಿಯೇಟ್ ಮಾಡುತ್ತೆ, ಇಲ್ಲಿ ಪಾಸಿಟಿವ್ ಅಯಾನ್ ಕ್ರಿಯೇಟ್ ಮಾಡುತ್ತೆ. ಈ ಕ್ರಿಯೇಟ್ ಮಾಡೋ ರೀಜನ್ ನಾವು ಡಿಪ್ಲೀಷನ್ ಲೇಯರ್ ಅಂತ ಕರಿತೀವಿ. ಡಿಪ್ಲೀಷನ್ ಲೇಯರ್ ಅಲ್ಲಿ ಏನಾಗುತ್ತೆ, ನಾರ್ಮಲ್ ಸ್ಮಾಲ್ ಅಮೌಂಟ್ ಆಫ್ ದ ಎಲೆಕ್ಟ್ರಾನ್ ಮತ್ತೆ ಹೋಲ್ ಮೂವ್ಮೆಂಟ್ ಆಗಿ ಅಲ್ಲಿ ಅಟ್ ದ ಎಂಡ್ ರೀಜನ್ ಅಲ್ಲಿ ಪಾಸಿಟಿವ್ ಅಯಾನ್ ಕ್ರಿಯೇಟ್ ಮಾಡುತ್ತೆ, ಇಲ್ಲಿ ನೆಗೆಟಿವ್ ಅಯಾನ್ ಕ್ರಿಯೇಟ್ ಮಾಡುತ್ತೆ. ಸಿ ನೆಕ್ಸ್ಟ್ ಅದೊಂದು ಡಿಪ್ಲೀಷನ್ ಲೇಯರ್ ಕ್ರಿಯೇಟ್ ಮಾಡುತ್ತೆ. ಈ ಡಿಪ್ಲೀಷನ್ ಲೇಯರ್ ಏನ್ ಮಾಡುತ್ತೆ, ಫರ್ದರ್ ಮೂವ್ಮೆಂಟ್ ನ ಅವಾಯ್ಡ್ ಮಾಡುತ್ತೆ. ಇಟ್ಸ್ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್. ಅರ್ಥ ಮಾಡ್ಕೊಳ್ರಿ. ಸಿ ಇಲ್ಲಿ ಏನಾಯ್ತು, ನೆಗೆಟಿವ್ ಕ್ರಿಯೇಟ್ ಮಾಡಿದಾಗ ಇದು ನೆಗೆಟಿವ್ ಚಾರ್ಜ್ ಆಗ್ಬಿಡ್ತು. ಅಂಡ್ ದಿಸ್ ಇಸ್ ಅ ಪಿ ರೀಜನ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಆಗ್ಬಿಡುತ್ತೆ. ಸಿ ಪಾಸಿಟಿವ್ ಅಂಡ್ ನೆಗೆಟಿವ್ ಇಟ್ಸ್ ಅಟ್ರಾಕ್ಷನ್. ಸಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಇದೆ, ಪಾಸಿಟಿವ್ ಬ್ಯಾರಿಯರ್ ಇದೆ, ಅಂಡ್ ನೆಗೆಟಿವ್ ಏನಾಗಿರುತ್ತೆ, ಇಲ್ಲಿ ನೆಗೆಟಿವ್ ಆಗಿರುತ್ತೆ. ಸಿ ಇಲ್ಲಿ ಏನಾಗುತ್ತೆ, ಫರ್ದರ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ ಪೇರು ಆಗೋದಿಲ್ಲ, ಇಲ್ಲಿ ಸ್ಟಾಪ್ ಆಯ್ತು. ಸಿ ಇದು ಡಿಪ್ಲೀಷನ್ ಲೇಯರ್ ಆಗುತ್ತೆ. Since the holes and the electrons are close together at the junction, some free electrons from the n side are attached across the junction to fill the adjacent holes on the p side. ಒಂದು ಕೆಲವೊಂದು ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪಿ ರೀಜನ್ ಅಲ್ಲಿರೋ ಹೋಲ್ಸ್ ನ ಫಿಲ್ ಮಾಡೋದಕ್ಕೆ ಜಂಪ್ ಆಗುತ್ತೆ ಇಲ್ಲಿಗೆ. ಹಾಗಾಗಿ ಇಲ್ಲಿ ಏನ್ ಕ್ರಿಯೇಟ್ ಆಯ್ತು, ಒಂದು ಎಲೆಕ್ಟ್ರಾನ್ಸ್ ಲಾಸ್ ಆಗಿರೋದಕ್ಕೆ ಅದಕ್ಕೆ ಪಾಸಿಟಿವ್ ಅಯಾನ್ ಕ್ರಿಯೇಟ್ ಆಯ್ತು. ಸೊ ಅದೇ ತರ ಒಂದು ಎಲೆಕ್ಟ್ರಾನ್ಸ್ ಇಲ್ಲಿ ಗೇನ್ ಆಗಿರೋದಕ್ಕೆ ದೇ ಕ್ರಿಯೇಟೆಡ್ ನೆಗೆಟಿವ್ ಅಯಾನ್ಸ್. ದೇ ಸೆಡ್ ದಟ್ ದ ಡಿಫ್ಯೂಷನ್ ಅಕ್ರಾಸ್ ದ ಜಂಕ್ಷನ್, ಅಲ್ಲಿ ಡಿಫ್ಯೂಷನ್ ಆಗುತ್ತೆ. ಡಿಫ್ಯೂಷನ್ ಅಂದ್ರೆ ಮಿಕ್ಸ್ ಆಗೋಯ್ತು, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ರಿಯಾಕ್ಷನ್ ಆಗಿ ಒಂದಕ್ಕೊಂದಕ್ಕೆ ಶೇರ್ ಮಾಡಿಕೊಂಡು ಇಟ್ ಕ್ರಿಯೇಟೆಡ್ ದರ್ ಓನ್ ಕಾಂಬಿನೇಷನ್. ಅದರದೇ ಒಂದು ಕಾಂಬಿನೇಷನ್ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಡಿಫ್ಯೂಷನ್ ಅಂತ ಕರಿತೀವಿ. ಫ್ರಮ್ ದ ರೀಜನ್ ಆಫ್ ಹೈಯರ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕ್ಯಾರಿಯರ್ ಕಾನ್ಸಂಟ್ರೇಷನ್. ಯಾವ ತರ ಮೂವ್ಮೆಂಟ್ ಆಗುತ್ತೆ, ಹೈಯರ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಆಗುತ್ತೆ. ಅಂದ್ರೆ ವಾಟರ್ ಇಸ್ ಆಲ್ವೇಸ್ ಫ್ಲೋಸ್ ಫ್ರಮ್ ದ ಟಾಪ್ ಟು ಬಾಟಮ್, ನಾಟ್ ಫ್ರಮ್ ದ ಬಾಟಮ್ ಟು ಟಾಪ್. ಬಾಟಮ್ ಟು ಟಾಪ್ ಹಾಕ್ಬೇಕು ಅಂದ್ರೆ ನಮಗೆ ಪಂಪ್ ಬೇಕಾಗುತ್ತೆ, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗುತ್ತೆ. ಬಟ್ ಫ್ರೀ ಆಗಿ ಯಾವಾಗ ಫ್ಲೋ ಆಗುತ್ತೆ, ಟಾಪ್ ಇಂದ ಬಾಟಮ್ ಫ್ಲೋ ಆಗುತ್ತೆ. ಸಿ ಅದೇ ತರ ಈ ಚಾರ್ಜ್ ಯಾವ ತರ ಮೂವ್ಮೆಂಟ್ ಆಗುತ್ತೆ, ಹೈಯರ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗುತ್ತೆ. ದ ಫ್ರೀ ಎಲೆಕ್ಟ್ರಾನ್ ಕ್ರಾಸಿಂಗ್ ದ ಜಂಕ್ಷನ್ ಕ್ರಿಯೇಟ್ಸ್ ದ ನೆಗೆಟಿವ್ ಅಯಾನ್. ಫ್ರೀ ಎಲೆಕ್ಟ್ರಾನ್ಸ್ ಜಂಕ್ಷನ್ ಕ್ರಾಸ್ ಆಗೋದ್ರಿಂದ ಏನಾಗುತ್ತೆ, ನೆಗೆಟಿವ್ ಅಯಾನ್ ಕ್ರಿಯೇಟ್ ಮಾಡುತ್ತೆ ಆನ್ ಪಿ ಸೈಡ್ ಅಂಡ್ ಗಿವ್ ಸಮ್ ಆಟಮ್ ಟು ಒನ್ ಮೋರ್ ಎಲೆಕ್ಟ್ರಾನ್ಸ್ ದನ್ ದರ್ ನಂಬರ್ ಆಫ್ ದ ಪ್ರೋಟಾನ್. ಒಂದು ಎಲೆಕ್ಟ್ರಾನ್ ಇಲ್ಲಿ ಕೊಟ್ಟಿರೋದ್ರಿಂದ ಆಟಮ್ಸ್ ಅಲ್ಲಿ ಏನಿತ್ತು, ಎಷ್ಟು ಆಟಮ್ ಅಲ್ಲಿ ಪ್ರೋಟಾನ್ ಇರುತ್ತೆ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಆಡ್ ಮಾಡೋದ್ರಿಂದ ಎಲೆಕ್ಟ್ರಾನ್ ಸಂಖ್ಯೆ ನೆಗೆಟಿವ್ ಇರೋದ್ರಿಂದ ಇದಕ್ಕೆ ನೆಗೆಟಿವ್ ಸೈನ್ ಬರುತ್ತೆ. ಇದನ್ನ ಆಟಮಿಕ್ ಸ್ಟ್ರಕ್ಚರ್ ಅಲ್ಲೂ ಡಿಸ್ಕಷನ್ ಮಾಡಿದೆ, ಗೋ ಅಂಡ್ ರೆಫರ್ ದಟ್. See, the electrons also leave the position positive ion, leave positive ion behind the n side. n side ಅಲ್ಲಿ ಪಾಸಿಟಿವ್ ಅಯಾನ್ ಕ್ರಿಯೇಟ್ ಮಾಡುತ್ತೆ, ಯಾಕಂದ್ರೆ ಇಲ್ಲಿ ಒಂದು ಖಾಲಿ ಕ್ರಿಯೇಟ್ ಆಯ್ತು, ಹಾಗಾಗಿ ಪಾಸಿಟಿವ್ ಅಯಾನ್ಸ್ ಅಂತ ಕರಿತೀವಿ. ದ ಲೆಫ್ಟ್ ಸೈಡ್ ಮೆಟೀರಿಯಲ್ ಆಫ್ ದ ಪಿ ಸೆಮಿಕಂಡಕ್ಟರ್ ಹ್ಯಾವಿಂಗ್ ಎ ನೆಗೆಟಿವ್ ಅಕ್ಸೆಪ್ಟರ್ ಅಯಾನ್ ಅಂಡ್ ಅ ಪಾಸಿಟಿವ್ ಚಾರ್ಜ್ ಅಯಾನ್. ಸಿ ಇದು ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ ತಗೊಂಡಾಗ ಇಟ್ಸ್ ಅವ ನೆಗೆಟಿವ್ ಅಕ್ಸೆಪ್ಟರ್, ಇದು ನೆಗೆಟಿವ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಅಂಡ್ ಪಾಸಿಟಿವ್ ಚಾರ್ಜ್ ಹೋಲ್ಸ್, ಇಲ್ಲಿ ಪಾಸಿಟಿವ್ ಚಾರ್ಜ್ ಹೋಲ್ಸ್ ಇದೆ, ಯಾಕಂದ್ರೆ ಪಿ ಇಸ್ ಹ್ಯಾವಿಂಗ್ ಅ ಪಾಸಿಟಿವ್ ಹೋಲ್ಸ್. ಸಿ ಅದೇ ತರ ರೈಟ್ ಸೈಡ್ ಎನ್ ಮೆಟೀರಿಯಲ್ ಅಲ್ಲಿ ಪಾಸಿಟಿವ್ ಡೋನರ್ ಅಟಮ್ಸ್ ಇದೆ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಸಪೋಸ್ ದ ಟೂ ಪೀಸಸ್ ಆರ್ suitably treated for the p-n junction, then there is a tendency of the free electrons from the n to diffuse over to the p side and the holes from the p side to n side. This is called diffusion. See, electrons n ಇಂದ p ಗೆ ಹೋಗುತ್ತೆ, p ಅಲ್ಲಿರೋ ಹೋಲ್ಸ್ n ಗೆ ಬರುತ್ತೆ, ಅದು ಡಿಫ್ಯೂಷನ್ ಆಗುತ್ತೆ, ಅದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಆ ಡಿಫ್ಯೂಷನ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ನಾವು ಡಿಪ್ಲೀಷನ್ ಲೇಯರ್ ಅಂತ ಕರಿತೀವಿ. ಆಸ್ ಅ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ಸ್ ಅಕ್ರಾಸ್ ದ p-n junction, n type to p type, that is a positive donor ions are uncovered and hence the positive charge is built up at the n side junction. At the same time the free electrons crosses the junction and uncover the negative acceptor. See, ಇದೇನು ನಾನು ಎಕ್ಸ್ಪ್ಲೈನ್ ಮಾಡಿದೆ, ಇಲ್ಲಿ ಪಾಸಿಟಿವ್ ಅಯಾನ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಅಯಾನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದೆ, when the sufficient number of donor and acceptor are uncovered, further diffusion is prevented. See, you should remember this. ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಡಿಫ್ಯೂಷನ್ ಆದ್ಮೇಲೆ ಮತ್ತೆ ಡಿಫ್ಯೂಷನ್ ಆಗೋದಿಲ್ಲ, ಇಟ್ಸ್ ವಿಲ್ ಬಿ ಪ್ರಿವೆಂಟೆಡ್. ಯಾಕಂದ್ರೆ ಅದು ಬ್ಯಾರಿಯರ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಒಂದು ಗೋಡೆ ತರ ಮತ್ತೆ ಟ್ರಾನ್ಸ್ಫರ್ ಆಗ್ಬೇಕು, ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ನಾವು ಮತ್ತೆ ಎಲೆಕ್ಟ್ರಾನ್ಸ್ ಹೋಲ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಆಗಲ್ಲ, ಯಾಕಂದ್ರೆ ಅಲ್ಲೊಂದು ಅಡಚಣೆ ಆಗಿದೆ, ಅದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ದೋಸ್ ದ ಬ್ಯಾರಿಯರ್ ಸೆಟ್ ಅಪ್ ಅಗೇನ್ಸ್ಟ್ ದ ಫರ್ದರ್ ಮೂವ್ಮೆಂಟ್ ಆಫ್ ದ ಚಾರ್ಜ್ ಕ್ಯಾರಿಯರ್. ಫರ್ದರ್ ಮೂವ್ಮೆಂಟ್ ಆಫ್ ಚಾರ್ಜ್ ಕ್ಯಾರಿಯರ್ ಸಾಧ್ಯ ಇಲ್ಲ ಬಿಕಾಸ್ ಆಫ್ ದಿಸ್ ಬ್ಯಾರಿಯರ್. ದಿಸ್ ಕಾಲ್ಡ್ ಆಸ್ ಅ ಪೊಟೆನ್ಷಿಯಲ್ ಬ್ಯಾರಿಯರ್. ಅದನ್ನ ನಾವು ಪೊಟೆನ್ಷಿಯಲ್ ಬ್ಯಾರಿಯರ್ ಅಂತಾನು ಕರಿತೀವಿ, ಜಂಕ್ಷನ್ ಬ್ಯಾರಿಯರ್ ಅಂತಾನು ಕರಿತೀವಿ. ಇದನ್ನ ಡಯೋಡ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪೊಟೆನ್ಷಿಯಲ್ ಬ್ಯಾರಿಯರ್ ವಿಲ್ ಬ್ರೇಕ್ ಡೌನ್ ಅಂತ ಹೇಳ್ತೀವಿ, ಜಂಕ್ಷನ್ ಬ್ಯಾರಿಯರ್ ವಿಲ್ ಬ್ರೇಕ್ ಡೌನ್.
ಈ ಬ್ಯಾರಿಯರ್ ಏನಾಗಿದೆ ಅದನ್ನ ಬ್ರೇಕ್ ಡೌನ್ ಮಾಡ್ತೀವಿ ಯಾವಾಗ ಅದನ್ನ ಇದ್ರಲ್ಲಿ ನೋಡೋಣ, ಡಯೋಡ್ ಅಲ್ಲಿ ನೋಡೋಣ. ದ ಪೊಟೆನ್ಷಿಯಲ್ ಬ್ಯಾರಿಯರ್ ಇಸ್ ಆಲ್ಸೋ ಅನ್ ಆರ್ಡರ್ ಆಫ್ 0.1 to 0.3 ವೋಲ್ಟ್. ಅದು 0.1 to 0.3 ವೋಲ್ಟ್ ಆಗಿರುತ್ತೆ. ದೇರ್ ಇಸ್ ಅ ಪಾಸಿಟಿವ್ ಚಾರ್ಜ್ ಆನ್ ಎನ್ ಸೈಡ್ ಅಂಡ್ ನೆಗೆಟಿವ್ ಚಾರ್ಜ್ ಆನ್ ಪಿ ಸೈಡ್. ದಿಸ್ ರೀಜನ್ ಇಸ್ ಕಾಲ್ಡ್ ಡಿಪ್ಲೇಷನ್ ಲೇಯರ್. ಅದನ್ನ ನಾವು ಡಿಪ್ಲೇಷನ್ ಲೇಯರ್ ಅಂತ ಕರಿತೀವಿ. ಬಯಾಸಿಂಗ್ ಆಫ್ ಪಿ ಎನ್ ಜಂಕ್ಷನ್. ನಾನು ಹೇಳಿದೆ ಇಲ್ಲಿ ಬ್ಯಾರಿಯರ್ ಇದೆ, ಬ್ಯಾರಿಯರ್ ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಬ್ರೇಕ್ ಮಾಡಕ್ ಸಾಧ್ಯ ಇದೆ. ಆ ಬ್ರೇಕ್ ಹೆಂಗ್ ಮಾಡ್ತೀವಿ ಅಂತ ನೋಡುದು ಅಂತ ಹೇಳಿದಲ್ಲ, ಅದನ್ನೇ ಬಯಾಸಿಂಗ್. ನಾವು ಬಯಾಸಿಂಗ್ ಅಪ್ಲೈ ಮಾಡೋದ್ರಿಂದ ಆ ಬ್ಯಾರಿಯರ್ ನ ಬ್ರೇಕ್ ಮಾಡಬಹುದು. ಯಾವಾಗ ಬ್ರೇಕ್ ಆಗುತ್ತೆ ಅಂದ್ರೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಬ್ರೇಕ್ ಆಗುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಬ್ರೇಕ್ ಆಗಲ್ಲ. ಆ ಬ್ಯಾರಿಯರ್ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ದ ಬ್ಯಾರಿಯರ್ ಡಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂತ ನಾವು ನೋಡೋಣ. ಇದು ಬಯಾಸಿಂಗ್ ಅಂದ್ರೆ ವಿ ಆರ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ energy, that may be electrical energy, to movement of this electron from the n side to p side ಅಥವಾ ಹೋಲ್ಸ್ from p side to n side ಗೆ ನಾವು ಮೂವ್ಮೆಂಟ್ ಮಾಡಬೇಕಾಗುತ್ತೆ. ಫಾರ್ ದಿಸ್ ಮೂವ್ಮೆಂಟಮ್ we will going to add a external energy that is called biasing. There are 3 types. ಒಂದು zero biasing ಅಂತ ಕರಿತೀವಿ. zero biasing ಅಂದ್ರೆ no external voltage is supplied to the p n junction. It's like a diode is in a ಐಡಿಯಲ್ ಸ್ಟೇಟ್, ಏನು ಇಲ್ಲ, ಸುಮ್ಮನೆ ಡಯೋಡ್ ಎಲ್ಲಿಟ್ಟಿದೆಯೋ ಅಲ್ಲಿ ಇರ್ತದೆ. ಅದು ಝೀರೋ ಬಯಾಸಿಂಗ್. ಝೀರೋ ಬಯಾಸಿಂಗ್ ಅಲ್ಲಿ ಸ್ಟೇಬಲ್ ಆಗಿರುತ್ತೆ, ಓನ್ಲಿ ನ್ಯಾರೋ ಡಿಫ್ಯೂಷನ್ ಲೇಯರ್ ಕ್ರಿಯೇಟ್ ಆಗಿರುತ್ತೆ. ಕಮಿಂಗ್ ಟು ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್ ಅಲ್ಲಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ವೋಲ್ಟೇಜ್ ಇಸ್ ಸಪ್ಲೈಡೆಡ್ ಟು ದ ಪಾಸಿಟಿವ್ ಪಿ ಟೈಪ್ ಆಗುತ್ತೆ ಅಂಡ್ ನೆಗೆಟಿವ್ ವೋಲ್ಟೇಜ್ ಇಸ್ ಸಪ್ಲೈಡೆಡ್ ಟು ದ ಎನ್ ಟೈಪ್. ಇದನ್ನ ನಾವು ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಇಲ್ಲಿ ಕಂಡಕ್ಷನ್ ಆಗುತ್ತೆ. ಕಂಡಕ್ಷನ್ ಅಂದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಫ್ರಮ್ ದ ಪಿ ಟು ಎನ್, ಎನ್ ಟು ಪಿ ಮೂವ್ಮೆಂಟ್ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ದೇರ್ ಇಸ್ ನೋ ಬ್ಯಾರಿಯರ್, ಯಾವುದೇ ತರದ ಬ್ಯಾರಿಯರ್ ಇಲ್ಲ. ಇಟ್ ವಿಲ್ ಕರೆಂಟ್ ಫ್ಲೋ ಆಗುತ್ತೆ. ರಿವರ್ಸ್ ಬ್ಯಾರಿಯರ್ ಅಂತ ತಗೊಂಡಾಗ ಪಾಸಿಟಿವ್ ನ ಪಿ ಟೈಪ್ ನ ತಗೊಂಡೋಗಿ ನೆಗೆಟಿವ್ ಸೆಲ್ ಕನೆಕ್ಟ್ ಮಾಡೋದು, ಎನ್ ಟೈಪ್ ನ ತಗೊಂಡೋಗಿ ಪಾಸಿಟಿವ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಬ್ಯಾರಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವುದೇ ತರದ ಕರೆಂಟ್ ಫ್ಲೋ ಆಗಲ್ಲ. ಅಡಚಣೆ ಜಾಸ್ತಿ ಆದಂಗೂ ಏನಾಗುತ್ತೆ, ಅಲ್ಲಿ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆಗುತ್ತೆ. ಇದನ್ನ ನಾವು ರಿವರ್ಸ್ ಬಯಾಸ್ ಅಂತ ಕರಿತೀವಿ. ಈ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಏನು ಪಾಸಿಟಿವ್ ಬಯಾಸ್ ನೆಗೆಟಿವ್ ಅನ್ಸ. ಪಿ ರೀಜನ್ ಮತ್ತೆ ಎನ್ ರೀಜನ್. ಇಲ್ಲಿ ಪಿ ಟೈಪ್ ಸೆಮಿ ಕಂಡಕ್ಟರ್, ಎನ್ ಟೈಪ್ ಸೆಮಿ ಕಂಡಕ್ಟರ್ ಇದೆ. ಪಿ ಎಲ್ಲ ಪಾಸಿಟಿವ್ ಇದೆ. ಇದನ್ನ ತಗೊಂಡೋಗಿ ಪಾಸಿಟಿವ್ ಕೊಡ್ತೀನಿ. ಎನ್ನೆಲ್ಲ ತಗೊಂಡೋಗಿ ನೆಗೆಟಿವ್ ಕೊಟ್ಟಿದ್ದೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಸೇಮ್ ಚಾರ್ಜಸ್ ರಿಪಲ್ ಈಚ್ ಅದರ್, ಡಿಫರೆಂಟ್ ಚಾರ್ಜಸ್ ಅಪೋಸಿಟ್ ಈಚ್ ಅದರ್. ನಾವಿಲ್ಲಿ ಪಾಸಿಟಿವ್ ಕೊಟ್ಟಾಗ ಇದು ಪ್ಲಸ್ ಬರುತ್ತೆ. ಇದೇನಾಗುತ್ತೆ, ರಿಪಲ್ ಆಗುತ್ತೆ. ರಿಪಲ್ ಆದಾಗ ಏನಾಗುತ್ತೆ, ಇಲ್ಲಿ ಎಲ್ಲಿ ಮೂವ್ಮೆಂಟ್ ಆಗಬೇಕು, ಇದು ಈ ಡೈರೆಕ್ಷನ್ ಮೂವ್ಮೆಂಟ್ ಆಗಬೇಕು. ಹೋಲ್ಸ್ಗಳೆಲ್ಲ ಯಾವ್ದಕ್ಕೆ ಹೋಗುತ್ತೆ, ಈ ಡೈರೆಕ್ಷನ್ ಮೂವ್ಮೆಂಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಲ್ಲಿಂದ ನಾವು ಎಲೆಕ್ಟ್ರಾನ್ಸ್ ಪುಷ್ ಮಾಡ್ತೀವಿ. ನೆಗೆಟಿವ್ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಇದೇನಾಗುತ್ತೆ, ಈ ಡೈರೆಕ್ಷನ್ ಮೂವ್ಮೆಂಟ್ ಆಗುತ್ತೆ. ಹಾಗಾಗಿ ಡಿಫ್ಯೂಷನ್ ಲೇಯರ್ ಅಂತ ನಾವೇನ್ ಕರಿತೀವಲ್ಲ, ಅದು ತುಂಬಾ ವೆರಿ ಸ್ಮಾಲ್ ಆಗಿರುತ್ತೆ. ಅದು ಈಸಿಯಾಗಿ ಬ್ರೇಕ್ ಆಗ್ಬಿಡುತ್ತೆ. ಒಂದು ಹೇಗಾಗುತ್ತೆ ಅಂದ್ರೆ, ತುಂಬಾ ಪ್ರೆಷರ್ ಆಗಿ ಮೂವ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೆಷರೈಸ್ ಮಾಡಿದಾಗ ಅದೇನಾಯ್ತು, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗಿ ಈ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಏನಾಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೋಲ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಇದನ್ನ ನಾವು ಕರೆಂಟ್ ಫ್ಲೋ ಅಂತ ಕರಿತೀವಿ ನಾವು. ಇದು ಸಿಂಬಲ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ಗೆ ರೆಪ್ರೆಸೆಂಟ್ ಮಾಡಿದ್ರೆ ಪಾಸಿಟಿವ್, ದಟ್ ಇಸ್ ಅ ಪಿ ಟೈಪ್ ಆಗುತ್ತೆ. ಎನ್ ಟೈಪ್ ನೆಗೆಟಿವ್ ಕನೆಕ್ಟ್ ಮಾಡಿದೀನಿ. ವೆನ್ ಯು ಡೂ ದಿಸ್, ಇದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಕರೆಂಟ್ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಇಟ್ಸ್ ಲೈಕ್ ಅ ಶಾರ್ಟ್ ಸರ್ಕ್ಯೂಟ್. ಅಂದ್ರೆ ಕ್ಲೋಸ್ ಸ್ವಿಚ್ ಅಂತ ತಗೊಂಡಾಗ ಇದು ಕ್ಲೋಸ್ ಸ್ವಿಚ್ ಅಂತ ತಿಳ್ಕೊಂಬೋದಾಗುತ್ತೆ. ಅದೇ ನಾವು ರಿವರ್ಸ್ ಬಯಾಸ್ ಅಲ್ಲಿ ನಾವು ನೋಡಿದಾಗ ಇಟ್ಸ್ ಆಪೋಸಿಟ್ ಚಾರ್ಜಸ್. ಪಾಸಿಟಿವ್ ನೆಲ್ಲ ಈ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಏನಾಗುತ್ತೆ, ಇದು ಎಲ್ಲಾ ಪಾಸಿಟಿವ್ ಇರೋದ್ನೆಲ್ಲ ಈ ಕಡೆ ಎಳೀತು. ಯಾಕಂದ್ರೆ ದಿಸ್ ಅ ಪಾಸಿಟಿವ್ ಅಂಡ್ ದಿಸ್ ಅ ನೆಗೆಟಿವ್. ಅದೇ ತರ ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಎಲೆಕ್ಟ್ರಾನ್ಸ್ಗಳು ಈ ಕಡೆ ರಿಪಲ್ ಆಗ್ತಾ ಬರುತ್ತೆ. ಅಂದ್ರೆ ಏನಾಗ್ತಾ ಬಂತು, ಡಿಪ್ಲೂಷನ್ ಲೇಯರ್ ವಿಡ್ತ್ ಜಾಸ್ತಿ ಆಗ್ತಾ ಬಂತು. ಇಲ್ಲಿ ನ್ಯಾರೋ ಡಿಪ್ಲೂಷನ್ ಇರೋದೇನಾಗುತ್ತೆ, ವಿಡ್ತ್ ಜಾಸ್ತಿ ಆಗ್ತಾ ಬಂತು. ಡ್ಯೂ ಟು ದಿಸ್ ಇನ್ಕ್ರೀಸಿಂಗ್ ಇನ್ ದ ಡಿಪ್ಲೂಷನ್ ಲೇಯರ್, ದರ್ ಇಸ್ ನೋ ಕರೆಂಟ್ ಫ್ಲೋಸ್ ಇನ್ ಬಿಟ್ವೀನ್ ದಿಸ್. ಇಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಆಗದೆ ಹೋದ್ರಿಂದ ಕರೆಂಟ್ ಫ್ಲೋ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಇಟ್ಸ್ ಓಪನ್ ಸರ್ಕ್ಯೂಟ್. ಯು ಕ್ಯಾನ್ ಸಿ ಇಟ್ ಹಿಯರ್. ಇದನ್ನ ನಾವು ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಅಂತ ಕರಿತೀವಿ. You can easily understand this is a current conduction. ಯಾವ ತರ ಕರೆಕ್ಟ್ ಕಂಡಕ್ಟ್ ಆಗುತ್ತೆ when you apply electric field. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಅದನ್ನ ಇಲ್ಲಿ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. An electric field is accelerate the electrons. Electrons accelerate ಆಗುತ್ತೆ in a straight line from the negative terminal to a positive terminal. ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಗೆ ಎಲೆಕ್ಟ್ರಾನ್ಸ್ ನ ಆಕ್ಸಿಲರೇಟ್ ಮಾಡಿ ಮೂವ್ಮೆಂಟ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಆರೋ ಮಾರ್ಕ್. ಇಲ್ಲಿ ಆರೋ ಮಾರ್ಕ್ ತೋರಿಸಿದ್ರಲ್ಲ, ಇದು ನೆಗೆಟಿವ್. ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ ಇಂದ ಪಾಸಿಟಿವ್ ಸೈಡ್ ಗೆ ಆಕ್ಸಿಲರೇಟ್ ಮಾಡಿ ಒಂದು ಡೈರೆಕ್ಷನ್ ಅಲ್ಲಿ ಕಳಿಸ್ತಾ ಇರ್ತೀವಿ. ಮೊದಲೆಲ್ಲ ಏನಾಗುತ್ತೆ, ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಡ್ರಿಫ್ಟ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇತ್ತು. ಡ್ರಿಫ್ಟ್ ಅಂದ್ರೆ ರ್ಯಾಂಡಮ್, ಎನಿ ಡೈರೆಕ್ಷನ್, ಯಾವುದು 360 ಡಿಗ್ರಿ ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಆಗ್ಬೋದು. ಬಟ್ ವೆನ್ ವಿ ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್, ಆ ಡ್ರಿಫ್ಟ್ ವೆಲಾಸಿಟಿನ ಒಂದು ಫೋಕಸ್ ಅಪ್ರೋಚ್ ಅಲ್ಲಿ, ಫೋಕಸ್ ಡೈರೆಕ್ಷನ್ ಅಲ್ಲಿ ತಗೊಂಡೋಗುತ್ತೆ. ಫೋಕಸ್ ಡೈರೆಕ್ಷನ್ ಅಂದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ನೀವು ಹಿಂಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಬೇಕು, ಈ ಕಡೆ ಬರಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ನೆಗೆಟಿವ್ ಇದೆ. ನೆಗೆಟಿವ್ ಇದ್ರೆ ಏನಾಗುತ್ತೆ, ನೆಗೆಟಿವ್ ಮತ್ತೆ ತಗೊಳ್ಳಲ್ಲ, ಇಟ್ ರಿಪಲ್ಸ್. ಒಂದು ಫೋರ್ಸ್ ಹಾಕಿ ಈ ಕಡೆ ಕಳಿಸ್ತಾ ಇರುತ್ತೆ. ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಈ ಕಡೆಗೆ ಬನ್ನಿ ಅಂತ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಟ್ ವಿಲ್ ಬಿ
ಮೂವ್ಮೆಂಟ್ ವಿಲ್ ಬಿ ಇನ್ ಫೋಕಸ್, ಒಂದು ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಇನ್ಸ್ಟೆಡ್ ಆಫ್ ಡ್ರಿಫ್ಟ್. ರ್ಯಾಂಡಮ್ ಆಗಿ ಮೂವ್ಮೆಂಟ್ ಆಗೋದನ್ನ ಅವಾಯ್ಡ್ ಮಾಡಿ ಒಂದ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಒಂದ್ ಕಡೆ ಪುಷ್ ಆಗುತ್ತೆ. ಸೊ ಹಾಗೆ ಏನಾಗುತ್ತೆ, ಹೀಟ್ ಎನರ್ಜಿ ಕ್ರಿಯೇಟ್ ಆಗಿ ಮತ್ತೆ ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗಿ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಫರ್ದರ್ ಮೂವ್ಮೆಂಟ್ ಬ್ರೇಕ್ ಡೌನ್ ಆಗಿ, ಬ್ಯಾರಿಯರ್ ಬ್ರೇಕ್ ಡೌನ್ ಆಗಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಇದು ಕರೆಂಟ್ ಕಂಡಕ್ಟರ್ ಆಗೋದು. ಇನ್ ಕಂಡಕ್ಟರ್ ಆರ್ ಎ ಸೆಮಿ ಕಂಡಕ್ಟರ್ 25 ಡಿಗ್ರಿ ಸೆಂಟಿಗ್ರೇಡ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಮೂವ್ ಟುವರ್ಡ್ಸ್ ದ ಪಾಸಿಟಿವ್ ಸೈಡ್. ಫ್ರೀ ಎಲೆಕ್ಟ್ರಾನ್ಸ್ ಪಾಸಿಟಿವ್ ಸೈಡ್ ಗೆ ಮೂವ್ಮೆಂಟ್ ಆಗುತ್ತೆ ಆಫ್ ದಿಸ್ ಅಪ್ಲೈಡ್ ವೋಲ್ಟೇಜ್, ಬಟ್ ವಿಲ್ ಕಂಟಿನ್ಯೂ ಕೊಲೈಡ್ ವಿತ್ ದ ಆಟಮ್ಸ್. ಅದೇನಾಗ್ತಾ ಮೂವ್ಮೆಂಟ್ ಆಗ್ಬೇಕಾದ್ರೆ ಒಂದು ಇನ್ನೊಂದು ಆಟಮ್ ಜೊತೆ ಕೊಲೈಡ್ ಆಗುತ್ತೆ. ಯು ಕ್ಯಾನ್ ಸಿ ಇಲ್ಲಿ ನಾವು ನೋಡ್ಬೋದು, ಇದು ಬಂದು ಇಲ್ಲಿ ಬಂದಾಗ ಏನಾಗುತ್ತೆ, ಇದು ಕೊಲೈಡ್ ಆಯ್ತು. ಕೊಲೈಡ್ ಆದಾಗ ಏನಾಗುತ್ತೆ, ಹೀಟ್ ಕ್ರಿಯೇಟ್ ಆಗುತ್ತೆ ಅಂಡ್ ಇಟ್ ವಿಲ್ ಆಲ್ಸೋ ಕ್ರಿಯೇಟ್ ಎಲೆಕ್ಟ್ರಾನ್ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಕೊಲೈಡ್ ಆಗಿ ಅಲ್ಲಿರೋ ಒಂದು ಎಲೆಕ್ಟ್ರಾನ್ಸ್ ಏನಾಗುತ್ತೆ ಔಟರ್ ಮೋಸ್ಟ್ ಅಲ್ಲಿ ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಇದು ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಯ್ತು. ಮೋರ್ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆದಾಗ ಮೋರ್ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈ ಪ್ರೋಸೆಸ್ ಏನಾಗುತ್ತೆ ತುಂಬಾ ಫಾಸ್ಟ್ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಈಚ್ ಟೈಮ್ ಎಲೆಕ್ಟ್ರಾನ್ ಸ್ಟ್ರೈಕ್ಸ್ ಅಂಡ್ ಆಟಮ್ಸ್, ಪ್ರತಿ ಎಲೆಕ್ಟ್ರಾನ್ಸ್ ಆಟಮ್ಸ್ ನ ಸ್ಟ್ರೈಕ್ ಮಾಡುತ್ತೆ ಅಂಡ್ ಇಟ್ ರೀಬೌಂಡ್ಸ್ ಇನ್ ಎ ರ್ಯಾಂಡಮ್ ಡೈರೆಕ್ಷನ್ ರೀಬೌಂಡ್ ಆಗುತ್ತೆ. ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ, ಡಸ್ ನಾಟ್ ಸ್ಟಾಪ್ ದ ಕೊಲಿಷನ್ ಸ್ಟಾಪ್ ಮಾಡೋದಿಲ್ಲ, ಇನ್ನೂ ಜಾಸ್ತಿ ಮಾಡುತ್ತೆ. ಅಂಡ್ ರ್ಯಾಂಡಮ್ ಮೋಷನ್ ಇದು ಮಾಡುತ್ತೆ, ಬಟ್ ಇಟ್ ಡಸ್ ಕಾಸಸ್ ದ ಎಲೆಕ್ಟ್ರಾನ್ಸ್ ಟು ಡ್ರಿಫ್ಟ್ ಇನ್ ದ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಡೈರೆಕ್ಷನ್. ಬಟ್ ಏನಿದೆ ಡ್ರಿಫ್ಟ್ ಪಾಸಿಟಿವ್ ಡೈರೆಕ್ಷನ್ ಫೋಕಸ್ ಮಾಡುತ್ತೆ. ರ್ಯಾಂಡಮ್ ಆಗಿ ಹೋಗ್ಬೇಕಾಗಿರೋದೇನೋ ಪಾಸಿಟಿವ್ ಟರ್ಮಿನಲ್ ಹತ್ರ ಮೂವ್ಮೆಂಟ್ ಮಾಡುತ್ತೆ. ಕಾನ್ಸಿಕ್ವೆನ್ಸ್ ಕರೆಂಟ್ ಪ್ರೊಡ್ಯೂಸ್ ಇನ್ ದಿಸ್ ವೇ ಇಸ್ ಟರ್ಮ್ಡ್ ಆಸ್ ಅ ಡ್ರಿಫ್ಟ್ ಕರೆಂಟ್. ಇದನ್ನ ನಾವು ಡ್ರಿಫ್ಟ್ ಕರೆಂಟ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಯೂಶುವಲಿ ಕೈಂಡ್ ಆಫ್ ಕರೆಂಟ್ ಫ್ಲೋಸ್ ಅಕರೆನ್ಸ್ ಇನ್ ದ ಕಂಡಕ್ಷನ್ ಅಂಡ್ ಸೆಮಿ ಕಂಡಕ್ಟರ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಆಗಿರ್ಬೋದು, ಇದೇ ಡ್ರಿಫ್ಟ್ ಕರೆಂಟ್ ಆಗುತ್ತೆ. ಇದನ್ನ ನಾವು ಕಂಡಕ್ಟರ್ ಅಂತ ಕರೆಂಟ್ ಕಂಡಕ್ಷನ್ ಅಂತ ಕರಿತೀವಿ ನಾವು. ಅಂಡ್ ಕಮಿಂಗ್ ಟು ಎಫೆಕ್ಟ್ ಆಫ್ ಟೆಂಪರೇಚರ್, ಸೆಮಿ ಕಂಡಕ್ಟರ್ ಅಲ್ಲಿ PN ಜಂಕ್ಷನ್ ಡಯೋಡ್ ಆಗಿರ್ಬೋದು ಅಥವಾ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್, ಎಕ್ಸ್ಟರ್ನಲ್ ಸೆಮಿ ಕಂಡಕ್ಟರ್ ತಗೊಂಡಾಗ ಟೆಂಪರೇಚರ್ ಯಾವ ತರ ಎಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ, ನಾವು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದು, ಮತ್ತೆ ರಿಪೀಟ್ ಆಗುತ್ತೆ. ಪ್ಯೂರ್ ಸೆಮಿ ಕಂಡಕ್ಟರ್ ಡಿಸ್ಕಷನ್ ಮಾಡಿದ್ದು, ಬಟ್ ಇದು ಇಂಪ್ಯೂರಿಟಿ ಸೆಮಿ ಕಂಡಕ್ಟರ್ ಅಲ್ಲಿ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಡಿಸ್ಕಷನ್ ಮಾಡ್ತೀವಿ. ವೆನ್ ಟೆಂಪರೇಚರ್ ಇಸ್ ಇನ್ಕ್ರೀಸ್, ಟೆಂಪರೇಚರ್ ಜಾಸ್ತಿ ಆದಾಗ above the absolute zero temperature, some of these valency band electrons or valency electrons gains enough energy in the form of heat and break the bonding with the parent atom. See, ಒಂದು ಆಟಮ್ ಇದೆ, ಸಿಲಿಕಾನ್ ಆಟಮ್ Si, ಅದರಲ್ಲಿ 4 ವೇಲೆನ್ಸಿ ಎಲೆಕ್ಟ್ರಾನ್ಸ್ ಹೊರಗಡೆ ಇತ್ತು ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ನಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಕೋವೆಲೆಂಟ್ ಬಾಂಡ್ ಕ್ರಿಯೇಟ್ ಆಗಿದೆ. ಈಗೇನಾಯ್ತು, ನಾವು ಎನರ್ಜಿ ಹೀಟ್ ಮಾಡಿದಾಗ ಏನಾಗುತ್ತೆ, ವೇಲೆನ್ಸಿ ಬ್ಯಾಂಡ್ ಅಲ್ಲಿ 4 ಇರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಬ್ರೇಕ್ ಆಗ್ಬಿಟ್ಟು ಎಲ್ಲಿಗೆ ಹೋಗುತ್ತೆ, ಕಂಡಕ್ಷನ್ ಬ್ಯಾಂಡ್ಗೆ ಹೋಗುತ್ತೆ. ಇಲ್ಲಿಗೆ ಜಂಪ್ ಆಗ್ಬಿಡ್ತು. ಜಂಪ್ ಆಗ್ಬೇಕಾದ್ರೆ ಏನಾಗುತ್ತೆ, ಈ ಆಟಮ್ ಪೇರೆಂಟ್ ಆಟಮ್ ಅಂತ ಕರಿತೀವಿ, ಇಲ್ಲಿ ಖಾಲಿಯಾಗಿ ಮಾಡ್ಬಿಡ್ತು. ಅದು ಇಟ್ ಬ್ರೇಕ್ ದ ಬಾಂಡಿಂಗ್ ವಿತ್ ದ ಪೇರೆಂಟ್ ಆಟಮ್ ಅಂಡ್ ದೇ ಜಂಪ್ ಇನ್ ಟು ಕಂಡಕ್ಷನ್ ಬ್ಯಾಂಡ್. ದ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಆರ್ ನಾಟ್ ಅಟ್ಯಾಚ್ ಟು ದ ಪೇರೆಂಟ್ ಆಟಮ್. ಈ ಕಂಡಕ್ಷನ್ ಬ್ಯಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಯಾವ್ದ್ರ ಜೊತೆ ಆಟಮ್ ಜೊತೆ ಅದು ಅಟ್ಯಾಚ್ ಆಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇಟ್ ಮೂವ್ಸ್ ಫ್ರೀಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸಸ್. ಅದು ಅಡ್ರೆಸ್ ಇರೋದಿಲ್ಲ ಅಂತ ಹೇಳ್ಬೋದು. ಅದು ಏನಾಗ್ತಾ ಹೋಗುತ್ತೆ, ಒಂದ್ ಕಡೆ ಇನ್ನೊಂದ್ ಕಡೆ ರ್ಯಾಂಡಮ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದನ್ನ ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ, ಡ್ರಿಫ್ಟ್ ಅಂತ ಕರಿತೀವಿ. ದಿಸ್ ರಿಸಲ್ಟಿಂಗ್ ಇನ್ ಇನ್ಕ್ರೀಸಿಂಗ್ ದ ಕರೆಂಟ್ ಫ್ಲೋಸ್ ಇನ್ ದ ಸೆಮಿ ಕಂಡಕ್ಟರ್. ಆ ಮೂವ್ಮೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ನಾವೇನಂತ ಕರಿತೀವಿ, ಕರೆಂಟ್ ಫ್ಲೋ. ಕರೆಂಟ್ ಡೆಫಿನೇಷನ್ ಅಂದ್ರೆ ರೇಟ್ ಆಫ್ ಚೇಂಜಸ್ ಆಫ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಕರೆಂಟ್ ಅಂತ ಕರಿತೀವಿ. ಇಟ್ಸ್ I equal to rate of change of flow of electrons, that is dq/dt. ಇದು ಮ್ಯಾಥಮೆಟಿಕಲ್ ಇಕ್ವೇಶನ್. Q means is a charge, I equal to dq/dt ಅಂತ ಕರಿತೀವಿ. ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಒನ್ ಡೈರೆಕ್ಷನ್ ಇಸ್ ಕಾಲ್ಡ್ ಕರೆಂಟ್ ಅಂತ ಡೆಫಿನೇಷನ್ ನಾವು F3 ಬಲ್ಲಿ ಇಲ್ಲಿ ಓದಿದ್ದು. ಅಂದ್ರೆ ಅರ್ಥ ಏನಾಯ್ತು, ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗ್ತದೆ. ಈ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ವಿ ಕ್ಯಾನ್ ಸೇ ಕರೆಂಟ್ flow in a semiconductor, that is increase. The increasing in the current flow means decreasing the resistance. ಜಾಸ್ತಿ ಕರೆಂಟ್ ಹೋಗ್ತಾ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಮ್ಸ್ ಲಾ, we can go back. I is directly proportional to V. As increase the I, what happen, I equal to V/R. See, V/R ಅಂತಂದ್ರೆ ಏನಾಗುತ್ತೆ, I inversely proportional to the R. See, when I is increases, ಅದರ ಅರ್ಥ ಏನು, R decrease ಅಂತ. See, Ohm's law ನಮ್ಗೆ ಗೊತ್ತಿದೆ, I is directly proportional to V, I is inversely proportional to the R, I equal to V/R. See, as I increase ಆಗ್ತಾ ಇದೆ ಅಂದ್ರೆ ಇದು ಡಿನಾಮಿನೇಟರ್ ಟರ್ಮ್ ಏನಾಗಬೇಕು, ಅದು ಡಿಕ್ರೀಸ್ ಆಗ್ತಾ ಇರಬೇಕು. ಅದನ್ನೇ ಹೇಳ್ತಾ ಇರೋದು. The increasing in the current flow means decreasing in the resistance. Those the electric current in the semiconductor increase with increasing the temperature. ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಂಗೆ ಕಂಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ನೆಗೆಟಿವ್. ಅದಕ್ಕೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ದಿಸ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ಸೆಮಿ ಕಂಡಕ್ಟರ್. ಥ್ಯಾಂಕ್ ಯು.